What was your turning point? I felt international platform would be a good way to spread this message across. How do you lead a life? Saturday dude party ಅಂತ ಇರುತ್ತೆ. All these parties happens at 5 stars and best locations possible. ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ಯಾರ ಜೊತೆಗಾದ್ರೂ ಮಲ್ಕೋಬಹುದು. ವರ್ಲ್ಡ್ ಪ್ಲಾಟ್ಫಾರ್ಮ್ನಲ್ಲಿ ನಿಮ್ಮ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ಹೌ ಡು ಯು ಫೀಲ್ ರೈಟ್ ನೌ? ನಾನು ದ ನೈಟ್ ಬಿಫೋರ್ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ನಮ್ಮ ಮನೇಲಿ ಎಲ್ಲರೂ ಹತ್ರ ಡಿಫಿಕಲ್ಟ್ ಇತ್ತು, ಯಾರಿಗೂ ಏನು ಗೊತ್ತಿಲ್ಲ ಸೊಸೈಟಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ನಿಮಗೆ ಮ್ಯಾರಿಟಲ್ ರೇಪ್ ಕಾನ್ಸೆಪ್ಟ್ ಗೊತ್ತಲ್ವಾ? ಸೊ ಈವನ್ ಇಫ್ somebody's husband does not have right towards anybody's body. ಬಟ್ ಅಂಥ ವಿಷಯದಲ್ಲಿ ಇವಾಗ ಹುಡುಗಿಗೆ ಹುಡುಗರೇ ಇಷ್ಟ ಇಲ್ಲ, ಅಂಥದ್ರಲ್ಲಿ ಲಿವಿಂಗ್ ಅ ಲೈಫ್ ವಿತ್ ಅ ಮ್ಯಾನ್, ದಿಸ್ ಇಸ್ ಅ ರೇಪ್. ಇಂಡಿಯನ್ ಲಾಸಲ್ಲಿ LGBTQIA ಕಮ್ಯುನಿಟಿಗೆ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ? ರೈಟ್ ನಾವು ಗೌರ್ಮೆಂಟ್ ನಮ್ಮಿಂದ ಟ್ಯಾಕ್ಸ್ ತೊಗೊಳ್ತಾ ಇದೆ, ಬಟ್ ನಮಗೇನು ಬೆನಿಫಿಟ್ಸ್ ಕೊಡ್ತಾ ಇಲ್ಲ. ಒಂದು ಮೆಲೋಡಿ ಕೊಟ್ಟಿದ್ದಕ್ಕೆ ಈಗ ಇನ್ಸ್ಟಾಗ್ರಾಮಲ್ಲಿ ಅದು ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. It is so disappointing. Modi ji is a married man. As a prime minister, I think there are better things to be famous for rather than giving melody. What kind of comments or pressure did you face, especially in Karnataka? ಹೇಳ್ತಾರೆ ನಿಮ್ಮಿಂದಾನೇ ಸಮಾಜ ಹಾಳಾಗ್ತಾ ಇದೆ. ಓಕೆ, ನನಗೆ ಸ್ಟೇಟ್ ಪ್ರೂವ್ ಮಾಡಿ ನೀವೇನು ಮಾಡ್ತೀರಾ? ಹಾಯ್, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ನಮ್ಮ ಸಮಾಜದಲ್ಲಿ ಲೀಡರ್ಶಿಪ್, ಅಥೆಂಟಿಸಿಟಿ ಅಂತಹ ಒಂದಷ್ಟು ಕ್ವಾಲಿಟಿಯ ಡೆಫಿನೇಷನ್ ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೇ ತಪ್ಪಾಗಲಿಕ್ಕಿಲ್ಲ. ಹಾಗೆ PwC ನಂತಹ ಗ್ಲೋಬಲ್ ಫರ್ಮ್ನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಒಂದು ಸಾಲಿಡ್ ಕಾರ್ಪೊರೇಟ್ ಕರಿಯರ್ನ ಬಿಲ್ಡ್ ಮಾಡ್ಕೊಂಡಿರುವಂಥವ್ರು. ಅದರ ಜೊತೆಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿರುವಂತಹ ಹೆಮ್ಮೆಯ ಕನ್ನಡಿಗ, ಜೊತೆಗೆ ದಾವಣಗೆರೆ ಹುಡುಗ. ಹಿ ಈಸ್ ನನ್ ಅದರ್ ದನ್ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ 2025, ನಿಖಿಲ್ ಜೈನ್. ಹಾಯ್ ನಿಖಿಲ್, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. Thank you so much, Apeksha. That was a beautiful introduction. For business and personal promotions in Suman TV Kannada, please contact 9686376663. It's such a pleasure to have you here because being a part of the society, ನನಗೂ ಒಂದಷ್ಟು ಗೊಂದಲಗಳಿವೆ LGBTQIA ಕಮ್ಯುನಿಟಿ ಬಗ್ಗೆ. ಆ್ಯಂಡ್ ಇಟ್ಸ್ ಸಚ್ ಅ ವಂಡರ್ಫುಲ್ ಅಪರ್ಚುನಿಟಿ ದಟ್ ನನ್ನ ಒಂದು ಮೆಚುರಿಟಿ ಲೆವೆಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. More pleasure. ಯೂಶ್ವಲಿ ಗೇ ಅಥವಾ LGBTQIA ಕಮ್ಯುನಿಟಿಯವ್ರನ್ನ ಯಾರಾದ್ರು ನೋಡಿದ ತಕ್ಷಣ ಒಂದಷ್ಟು ಜನರ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ, ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಆಗುತ್ತೆ. ನೀನು ಗೇನ ದೂರ ಇದ್ದು ಬಿಡಪ್ಪ ನನ್ನಿಂದ ಅನ್ನೋ ಥರ ಒಂದಷ್ಟು ಮಾತುಗಳು ಕೇಳಿ ಬರ್ತವೆ. ಐ ಗೆಸ್ ನೀವು ಇಂಥವನ್ನ ಎನ್ಕೌಂಟರ್ ಮಾಡಿರ್ತೀರಾ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಡೆಫಿನೆಟ್ಲಿ ದ ರೀಸನ್ ಇದ್ರ ಬಗ್ಗೆ ಯಾರು ಮಾತಾಡಲ್ಲ, ಇದ್ರ ಬಗ್ಗೆ ಅಕ್ಸೆಪ್ಟ್ ಮಾಡಲ್ಲ, ಇಸ್ ಬಿಕಾಸ್ ಇದ್ರ ಬಗ್ಗೆ ಒಳ್ಳೆತನ ಬಿಟ್ಟು ಬೇರೆದೆಲ್ಲ ಜನ ಮಾತಾಡ್ಬಿಟ್ಟಿದ್ದಾರೆ. ಸಮ್ವೇರ್ ಅರ್ಥ ಮಾಡ್ಕೊಂಡಿದ್ದಾರೆ ವಾಟ್ ಇಸ್ ಗೇ ಅಂತ, ಬಟ್ ದ ಥಿಂಗ್ ಇಸ್ ಅದ್ರ ಬಗ್ಗೆ ಒಳ್ಳೆ ವಿಷಯನ ಅರ್ಥ ಮಾಡ್ಕೊಂಡಿಲ್ಲ. ಸಮಥಿಂಗ್ ಟು ನಾಟ್ ಲೈಕ್ ಅಂಡ್ ಗೆಟ್ ಡಿಸ್ಗಸ್ಟ್ ಅಬೌಟ್, ಅದೇ ಕಲ್ತಿರೋದು ಜನ. ಅಂಡ್ ಇದರಲ್ಲಿ ಮೀಡಿಯಾ ಇರಲಿ, ನಮ್ಮ ಅಕ್ಕಪಕ್ಕ ಇರೋ ಜನ ಇರಲಿ, ಎಲ್ಲ ಅದನ್ನೇ ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾದಲ್ಲಿ ಯಾವತ್ತು ಗೇ ರೆಪ್ರೆಸೆಂಟೇಷನ್ ಕರೆಕ್ಟ್ ವೇಯಲ್ಲಿ ತೋರಿಸೇ ಇಲ್ಲ. ಕರೆಕ್ಟ್. So ivaga there are prime ministers, there are even our country has so many people in politics who are openly proud and gay. There are so many business leaders, but yavatadru representation nodidira? Illa. Nam karnatakadalle yaar idare representative ಹೇಳಿ? Correct. So for me also, ನಾನು ಕನ್ನಡದಲ್ಲಿ ಯಾರಾದರೂ ರೋಲ್ ಮಾಡೆಲ್ ನೋಡ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ. ನನಗೆ ನಾನು ಗೇ ಅಂತ ಗೊತ್ತಾದಾಗ ಫಸ್ಟ್ ಥಿಂಗ್ is there something wrong with myself was the thought, and that's all boils down to the very reason that ನಾವು ಅಂತ ಅಟ್ಮಾಸ್ಫಿಯರ್ ಮಾಡಿದೀವಿ, ಅದರಲ್ಲಿ ನಾವು ಸ್ಟ್ರೇಟ್ ಇರೋದೇ ಕರೆಕ್ಟು ಅಂತ ಅನ್ಕೊಂಡು ಬದುಕ್ತಾ ಇದ್ದೀವಿ. ವೆರಿ ಟ್ರೂ. ಬಟ್ ಆ ಟೈಮಲ್ಲಿ ಹೇಗೆ ಫೀಲ್ ಆಗ್ತಾ ಇತ್ತು? ಐ ಮೀನ್, ಡಿಡ್ ಯು ಫೀಲ್ ಗಿಲ್ಟಿ ಆರ್ ಕೋಪ ಬರ್ತಾ ಇತ್ತಾ? ಎಮೋಷನಲಿ ಬ್ರೇಕ್ ಡೌನ್ ಆಗ್ತಾ ಇದ್ರಾ? ಐ ವಿಲ್ ಸೇ ದಟ್ most gay men or even lesbians, we live under a pressure that maybe there is something wrong with us. See, ನೀವು ನಿಮ್ಮ ಅಪ್ಪ ಅಮ್ಮನ ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ನ ನೋಡ್ತೀರಾ, ಎಲ್ಲರಿಗೂ ಹುಡುಗಂಗೆ ಹುಡುಗಿ ಇಷ್ಟ, ಹುಡುಗಿಗೆ ಹುಡುಗ ಇಷ್ಟ. ಬಟ್ ನಿಮಗೆ ರಿಯಲೈಸೇಷನ್ ಆಗ್ತಾ ಹೋದಂಗೆ ಆ ವಿಷಯ ನಿಮಗೆ ತುಂಬಾ ಮೆಂಟಲಿ ಬರ್ಡನ್ ಕ್ರಿಯೇಟ್ ಮಾಡುತ್ತೆ, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತೆ, ಹೆವಿ ಡಿಸ್ಟರ್ಬೆನ್ಸ್. ಆಮೇಲೆ ಆಫ್ಟರ್ ಸರ್ಟನ್ ಟೈಮ್, ಫಸ್ಟ್ ಥಿಂಗ್ ಯು ಸ್ಟಾರ್ಟ್ ಫೇಕಿಂಗ್ ಇನ್ ಯುವರ್ ಸ್ಕೂಲ್ ಟೈಮ್. ಸಿ, ಓಕೆ, ತುಂಬಾ ಜನರಿಗೆ ಏನಾಗುತ್ತೆ, ಒಂದು ಬುಲಿಂಗ್. ಇಫ್ ಯು ಆರ್ ಲಿಟಲ್ ಫೆಮಿನೇಟ್, ದೆನ್ ಫಾರ್ ಮೋಸ್ಟ್ ಎಫೆಮಿನೇಟ್ ಗೇ ಮೆನ್ ಆರ್ ಆಲ್ವೇಸ್ ಬುಲಿಡ್. ನೀನು ಹುಡುಗಿ ಥರ ಇದೆಯಾ, ಹುಡುಗಿ ಥರ ಮಾತಾಡ್ತೀಯಾ, ಆ ಥರ. ಇಫ್ ಯು ಆರ್ ಮ್ಯಾಸ್ಕ್ಯುಲಿನ್, ದೆನ್ ಯು ಹ್ಯಾವ್ ಟು ಪ್ರಿಟೆಂಡ್. So I was always pretending that I had a girlfriend. Okay. So the thing is, maybe you are attracted in your college days. Yeah, in your college days, because that is how you save yourself, or that's how you look cool. So there's a lot of pretension. But did you actually have? No, I mean, from internally you never like them as your partner, but it is just a pretension which you learn looking at people.
ಆ್ಯಂಡ್ ದಟ್ ಇಸ್ ವಾಟ್ ಐ ವಾಸ್ ಡೂಯಿಂಗ್, ಪ್ರಿಟೆನ್ಷನ್. ಸೊ ಬಿಕಾಸ್ ಯು ನೋ ಇಟ್, ಲೈಕ್ ಸೇಫ್ಟಿ ಹೇಗೆ ಬಿಲ್ಡ್ ಆಗುತ್ತೆ. ಇವಾಗ ತುಂಬ ಜನರು ಹುಡುಗರಿಗೆ ಟು ಡ್ರೆಸ್ ಅಪ್, ಟು ವೇರ್ ಸಮಥಿಂಗ್, ಟು ಆಕ್ಸೆಸರೈಸ್ ಇಷ್ಟ ಇರುತ್ತೆ, ಅವ್ರು ಸ್ಟ್ರೇಟೇ ಇರ್ತಾರೆ. ಬಟ್ ಇವಾಗ ನಮ್ಮ ಅಕ್ಕಪಕ್ಕ ಮೈಂಡ್ ಸೆಟ್ ಯಾವ ಥರ ಆಗಿದೆ ಅಂದರೆ, ನೀವು ಜಾಸ್ತಿ ರೆಡಿ ಆಗ್ತೀರಾ ಅಂದರೆ ನೀವು ಗೇ ಅಂತ. ಕರೆಕ್ಟ್. ಸೊ ಆ ಮೈಂಡ್ ಸೆಟ್ಗೆ ಹೇಗೆ ಸ್ಟ್ರೇಟ್ ಹುಡುಗರು ಕೂಡ ಇವಾಗ ಯಾರೂ ನಿಜವಾಗ್ಲೂ ಅವ್ರ ಅಭಿರೂಪದಲ್ಲಿ ಬದುಕ್ತಾ ಇಲ್ಲ, ಸ್ಟ್ರೇಟ್ ಜನನೂ ಕಾಪಿನೇ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ, ಒಂದು ವಿಷಯ ಅರ್ಥ ಮಾಡ್ಕೊಂಡಿದ್ದಾರೆ, ಹುಡುಗ ಅಂದರೆ ಇದೇ ಥರ ಇರಬೇಕು. ನಾವು ಮದುವೆಲೆಲ್ಲ ರೆಡಿ ಆಗೋದು ನೋಡಿದ್ದೀರಾ, ಮದುವೆ ಹುಡುಗರ ಔಟ್ಫಿಟ್ ಅಂದರೆ ಇದೇ ಥರ ಇರುತ್ತೆ. ಒಂದು ಸೆಲೆಬ್ರಿಟಿ ಅವ್ರು ಏನು ಟೆಂಪ್ಲೇಟ್ ರೆಡಿ ಮಾಡಿದರೆ ಅದೇ ಥರ. ನನಗೆ ಈ ಐಟಮ್ ಸ್ಪೆಷಲಿ ಇಷ್ಟ, ಇದು ಹಾಕೊಳ್ತೀನಿ, ಅದು ಇಷ್ಟ ಇಲ್ಲ, ಪ್ರಿಫರೆನ್ಸಸ್ ಚಾಯ್ಸಸ್ ಇಲ್ಲೇ ಇಲ್ಲ. ಹೌದು. ಸೊ ಏನಾಗಿದೆ ಅಂದ್ರೆ, ಹುಡುಗ ಅಂದ್ರೆ ಇದೇ ತರ ಇರಬೇಕು, ಇಷ್ಟೇ ಮ್ಯಾಸ್ಕ್ಯುಲಿನಿಟಿ, ಇದೇ ತರ ಬಿಹೇವಿಯರ್, ಆ ವಾಯ್ಸ್ ಇದೇ ತರ ಇರಬೇಕು, ರೈಟ್ ಫ್ರಮ್ ದೇರ್ ವಾಯ್ಸ್ ಟಿಲ್ ದೇರ್ ಅಟೈರ್ ಎಲ್ಲಾನು ಅದೇ ತರ ಇರಬೇಕು. ಎವ್ರಿಥಿಂಗ್ ಇಸ್ ಮ್ಯಾನಿಪುಲೇಟೆಡ್, ಎವ್ರಿಥಿಂಗ್ ಇಸ್ ಮೇಡ್ ಟು ವಾಟ್ ಪೀಪಲ್ ವುಡ್ ಅಪ್ರಿಶಿಯೇಟ್. ಎಕ್ಸಾಕ್ಟ್ಲಿ. ಅಂಡ್ ಸೇಮ್ ದೇರ್ ಇಸ್ ಎಕ್ಸ್ಟ್ರೀಮ್. ಹುಡುಗ ಅಂದ್ರೆ ಈ ಎಕ್ಸ್ಟ್ರೀಮ್ ಅಲ್ಲಿ ಇರಬೇಕು, ಹುಡುಗಿ ಅಂದ್ರೆ ಈ ಎಕ್ಸ್ಟ್ರೀಮ್ ಅಲ್ಲಿ ಇರಬೇಕು. ಆದ್ರೆ ಆಕ್ಚುಲಿ ನೀವು ನೋಡಿದ್ರೆ ನಮ್ಮ ಸೃಷ್ಟಿಯಲ್ಲಿ ಅಂತ ಎಕ್ಸ್ಟ್ರೀಮ್ ಅಲ್ಲಿ ಎಲ್ಲ ವಿಷಯ ಇಲ್ಲೇ ಇಲ್ಲ. ದೇರ್ ಇಸ್ ಆಲ್ವೇಸ್ ಅ ಥಿನ್ ಲೈನ್. ದೇರ್ ಆರ್ ನಾಟ್ ಆಲ್ ಪ್ಲಾಂಟ್ಸ್ ವೇರ್, ಇವಾಗ ಎಷ್ಟೊಂದು ಸ್ಪೀಶೀಸ್ ಇದೆ, ಪ್ಲಾಂಟ್ಸ್ ಅಲ್ಲಿ ಎಷ್ಟೋ ಸ್ಪೀಶೀಸ್ ಇದೆ. ಬಟ್ ದ ಥಿಂಗ್ ಇಸ್, ವಿ ಎಕ್ಸ್ಪೆಕ್ಟ್ ಹ್ಯೂಮನ್ಸ್ ಟು ಹ್ಯಾವ್ ಓನ್ಲಿ ಟೂ ಕೈಂಡ್ ಆಫ್ ಸ್ಪೀಶೀಸ್, ದಟ್ ಇಸ್ ಮ್ಯಾನ್ ಅಂಡ್ ಅ ವುಮೆನ್. And we appreciate or respect only a man who behaves in a certain way and only a woman who behaves in a certain way. Not all women should have long hair. But today, any person, you have a boycott and there would be zillions of people who would make fun of you. Yeah. Why? Because we want template man and template women. We don't But want still, real people. women to some extent ಜನ accept ಮಾಡ್ತಾರೆ. ಈಗ ನೀನ್ ಟಾಮ್ ಬಾಯ್ ತರ ಇದೆಯಾ, ಗಂಡ್ಬಿರಿ ತರ ಇದೆಯಾ ಅಂದ್ರೆ sometimes women also feel proud of themselves, you know. ಅಥವಾ ಸಮಾಜ ಅವ್ರನ್ನ ಆ ಥರ ಕರೆದಾಗ ಅದು ಒಂಥರ ಒಫೆನ್ಸಿವ್ ಅಂತ ಅನ್ಸಲ್ಲ. ಬಟ್ ವೈ ಡು ಗೇಸ್ ಫೀಲ್ ದ್ಯಾಟ್? ಸಿ, ಎಲ್ಲಿ ಜಾಸ್ತಿ ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ ಡಿಸ್ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಸಿ, ವಿಮೆನ್ಗೆ ನಮ್ಮ ಸೊಸೈಟಿ ಎನಿವೇ ವ್ಯಾಲ್ಯೂ ಮಾಡೇ ಇಲ್ಲ. ಸಿ, ನಿಮ್ಮ ಥರ ಇವಾಗ ವರ್ಕಿಂಗ್ ಮಾಡೋ ಎಷ್ಟು ಹುಡುಗಿಯರು ಇರಬೇಕು? ಯು ಆರ್ ಅಮಾಂಗ್ ದ 10% ಆಫ್ ವಿಮೆನ್ ಹೂ ಆರ್ ವ್ಯಾಲ್ಯೂಡ್ ಇನ್ ಅವರ್ ಸೊಸೈಟಿ. ರೆಸ್ಟ್ 90% ಈವನ್ ಟುಡೇ they are just a supporting person for any man's wife, to become any man's wife. ಅವ್ರ ಪೇರೆಂಟ್ಸ್ ಅವ್ರಿಗೆ ಗ್ರೋ ಮಾಡ್ತಿರೋದು ಅದಕ್ಕೆ ಇರೋದು. ಹೇಗೆಂದ್ರೆ, ನೀನು ಬೇರೆಯವ್ರ ಮನೆಗೆ ಹೋಗಿ ಅಡ್ಜಸ್ಟ್ ಆಗಬೇಕು, ಅವ್ರ ವಂಶ ಬೆಳೆಸಬೇಕು. ಐ ಡೋಂಟ್ ನೋ ನೀವು ಎಂತ ಅಪ್ಪ ಅಮ್ಮ ಇರಬೇಕು, ನಿಮಗೆ ನಿಮ್ಮ ಮಗಳಿಗೆ ಇಂಡಿಪೆಂಡೆನ್ಸ್ ಇರಲಿ, ಅವ್ರದ್ದು ಇಂಡಿವಿಜುವಾಲಿಟಿ ಬೇಡ. ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ರೆಸ್ಪೆಕ್ಟ್ಫುಲಿ ಯಾವುದೋ ಒಬ್ಬ ಹುಡುಗ ನಿಮಗೆ ಇಷ್ಟ ಆಗೋರಿಗೆ ಅವಳು ಮೇಡ್ ಥರ ಆಗಬೇಕು. ಲಿಟ್ರಲಿ ದಟ್ಸ್ ವೇರ್, ಐ ಮೀನ್ ಇಟ್ ಮೇ ಸೌಂಡ್ ವೆರಿ ರಾಂಗ್ ಟು ಕಾಲ್ that way, but literally that's where the women existence has been, and even today adu change agilla. So generally women case alli respect illa, disrespect illa, because existence matter agilla. So correct. In case of men, what happened, men were seen to be somewhere, and if you would realize, even today ಜನರಿಗೆ ಅವರ ಫ್ಯಾಮಿಲಿನ ಯಾರು ಮುಂದೆ ಓಡಿಸ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. Even today you would have seen the working class people who are educated, ಅವರು ಕೂಡ ಗಂಡು ಮಗು ಆಯ್ತಾ. ಸೊ ಐ ಟೋಲ್ಡ್ ದಿಸ್ ಎಕ್ಸಾಂಪಲ್ ಆಫ್ DPS once before. DPS ಅಲ್ಲೂ ಕೂಡ the maximum strength is of boys and not of girls. And what's the reason? There is no section where girls are more. That is because ಇವತ್ತಿನ ಕಾಲದಲ್ಲೂ ಸೋ ಕಾಲ್ಡ್ ಎಜುಕೇಟೆಡ್ ಸೊಸೈಟಿಯಲ್ಲಿ ಪೇರೆಂಟ್ಸು ಒಂದು ಗಂಡು ಮಗು ಆಯ್ತಂದ್ರೆ ನಮಗೆ ಒಂದೇ ಮಗು ಬೇಕು ಸಾಕು, ಹುಡುಗಿ ಆಯ್ತು ಅಂದರೆ then they will try until the boy is born. ಸೊ ಐ ಥಿಂಕ್ ಅದೇ ರೀಸನ್ ಇಂದ ದ ರೆಸ್ಪೆಕ್ಟ್ ಅಲ್ಲಿ ಡಿಸ್ಪ್ಯಾರಿಟಿ ಇದ್ದೇ ಇದೆ. ಸೊ ಎಲ್ಲಿ ಗಂಡು ಮಕ್ಕಳಿಗೆ ಜಾಸ್ತಿ ರೆಸ್ಪೆಕ್ಟ್ ಇದೆ, ಆ ಗಂಡು ಮಗ ಮದುವೆ ಆಗಿ ಮಗ ಕೊಟ್ಟಾಗೆ ಆ ರೆಸ್ಪೆಕ್ಟ್ ಕೂಡ ರಿಟೇನ್ ಆಗುತ್ತೆ. ಸಿ, ದ ಹೇಟ್ ಫಾರ್ ಗೇ ಮೆನ್ ಇಸ್ ಆಲ್ಸೋ ವೆರಿ ಮಚ್ ದ ಸೇಮ್. ಇವಾಗ ಯಾವುದೇ ಹುಡುಗ ಗೇ ಅಂತ ಹೇಳಿದಾಗ ಮತ್ತೆ ನಿನ್ನ ಮಗು ಹೆಂಗಾಗುತ್ತೆ? ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಪೇರೆಂಟ್ಸ್ಗೆ ಇರಲಿ ನಮ್ಮ ಸೊಸೈಟಿಗೆ ಅರ್ಥನೇ ಆಗಿಲ್ಲ ಮಗು ಇಲ್ದೇನೂ ಜೀವನ ಆಗುತ್ತೆ ಅಂತ. ಆಸ್ ಯು ಸೆಡ್, ಗಂಡು ಮಗು ಹುಡ್ತು ಅಂದ ತಕ್ಷಣ ಪೇರೆಂಟ್ಸ್ ವಿಲ್ ಫೀಲ್ ಪ್ರೌಡ್, ನಂಗೆ ಗಂಡು ಮಗು ಹುಡ್ತು ಅಂತ. ಸೊ ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ಹೇಗಿತ್ತು ವೆನ್ ದೇ ರಿಯಲೈಸ್ ದಟ್ ಯುವರ್ ಅ ಗೇ ಅಂತ? ಆ್ಯಂಡ್ ಯಾವ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ತು ನಿಮ್ಮದು? ವರ್ದೇ ರಿಲಿಜಿಯಸ್ ತುಂಬ ಆರ್ಥೋಡಾಕ್ಸ್ ಇದ್ರಾ ಅಥವಾ ಅಕ್ಸೆಪ್ಟೇಬಲ್ ಅನ್ನೋ ಥರ ಮೈಂಡ್ ಸೆಟ್ ಇತ್ತಾ ಅಂತ? ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮೈ ಪೇರೆಂಟ್ಸ್ ಬೋತ್ ಫಾದರ್ ಆ್ಯಂಡ್ ಮದರ್ ಅವರಲ್ಲಿ ಏನು ವಿಷಯ ಅಂದರೆ, ತುಂಬ ಪ್ರಾಕ್ಟಿಕಲ್ ಆ್ಯಂಡ್ ಸಮ್ವೇರ್ ವೆರಿ ಮನಸ್ಸು ತುಂಬ ಕೇರಿಂಗು. ಇಟ್ಸ್ ನಾಟ್ ಅಬೌಟ್ ದರ್ ಎಜುಕೇಷನ್, ಬಿಕಾಸ್ ನಮ್ಮಮ್ಮ ಓದಿರೋದು 2nd standard ತನಕ, ಬಟ್ ಆ್ಯಂಡ್ ಮೈ ಫಾದರ್ ಇಸ್ 8th standard. ಬಟ್ ಒನ್ ಥಿಂಗ್ ವಿಚ್ ಈಸ್ ದೇರ್ ಈಸ್, ಅವ್ರಿಗೆ ಜೀವನ ತುಂಬ ಒಳ್ಳೇದು ಇಷ್ಟ. ಒಳ್ಳೇದು ಅಂದರೆ ನಿಜವಾದ ಜೀವನ. ಅದರಲ್ಲಿ ಹೇಗೆ ಅಂದರೆ, ಈವನ್ ವೆನ್ ಮೈ ಸಿಸ್ಟರ್ ಗಾಟ್ ಮ್ಯಾರಿಡ್, ಇಫ್ ಶಿ ವಾಸ್ ನಾಟ್ ಹ್ಯಾಪಿ, ದೇ ಸೆಡ್ ಕಿ ಗೆಟ್ ಔಟ್ ಆಫ್ ದಟ್ ಮ್ಯಾರೇಜ್. ಯಾಕಂದರೆ ಮದುವೆ ಅಂದಮೇಲೆ ಪ್ರೀತಿ ತುಂಬ ಮುಖ್ಯ ಅಂತ.
ಸೊ ನನ್ನ ವಿಷಯ ಬಂದಾಗೂ ಅದೇ ಆಯಿತು. ಹೇಗೆ ಅಂದರೆ ಒಬ್ಬ ಹುಡುಗಿಯ ಸಂಬಂಧ ಬಂದಿತ್ತು ಆ್ಯಂಡ್ ನಾನು ಮೀಟು ಆಗಿದ್ದೆ. ಹುಡುಗಿ ಚೆನ್ನಾಗಿದ್ಲು. ಅವಾಗ ನನಗೆ ಕಷ್ಟ ಆಯಿತು ಹೇಳೋದಕ್ಕೆ, ಹೇಗೆ ಹೇಳಬೇಕು ಅಂತ. ಅಪ್ಪ ಅಮ್ಮ ಎಲ್ಲರ ಮನೇಲಿ ಖುಷಿ ಇದ್ದಾರೆ, ಓಕೆ ಒಳ್ಳೆ ಇದಾಯಿತು. ಸೊ ನಾನು ಅವ್ರಿಗೆ ಹೇಳೋಕ್ಕಾಗಲಿಲ್ಲ ಏನು ಅಂತ. ಬಟ್ ನನಗೆ ಒಂಥರ ಫುಲ್ ಟೆನ್ಷನ್ ಬಿಲ್ಡ್ ಆಗಿ ಪ್ರೆಷರ್ ಆಗಿ ನಾನು ಹೇಳಿದೆ ಹುಡುಗಿ ಚೆನ್ನಾಗಿದ್ದಾಳೆ ಬಟ್ ನಾನು ಹುಡುಗಿಗೆ ಸರಿ ಇಲ್ಲ ಅಂತ. ಸೊ ಅವ್ರಿಗೆ ಒಂಥರ ಟೆನ್ಷನ್ ಆಯಿತು, ಏನಾಯಿತು ಅಂತ ಅವ್ರು ನನಗೆ ಕೇಳೋಕ್ಕೆ ಬಂದರು. ಹಾಂ, ಸೊ ಅದೇ ರೀತಿಯಲ್ಲಿ ಅವಾಗ ಅವರಲ್ಲಿ ಎಮೋಷನ್ ಏನಿತ್ತು ಅಂದರೆ ಡಿಸಪಾಯಿಂಟೆಡ್ ಆಗಿದ್ರು. ಅವ್ರಿಗೂ ಏನೋ ಏನಾಯಿತು, ಇಸ್ ಇಟ್ ಸಮಥಿಂಗ್ ರಾಂಗ್, ಯಾಕಂದ್ರೆ ಅವರು ಎಲ್ಲೂ ನೋಡಿಲ್ಲ. ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದ್ರಿಂದ ಅವರಿಗೂ ಟೆನ್ಷನ್ ಆಯಿತು. ಅವರು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಬಟ್ ಅವರಲ್ಲಿ ತುಂಬ ಎಂಪತಿ ಇತ್ತು. ಹೇಗೆ ಅಂದರೆ ಅವರಿಗೆ ನನ್ನ ಬಗ್ಗೆ ಕಾಳಜಿ ಮತ್ತು ಅರಿವು ಜಾಸ್ತಿ ಹುಟ್ಟಿತು. ಆದರೆ ಬೇರೆ ಜನರ ಥರ ಸಿಟ್ಟು ಇರಲಿ, ನಾನು ಯೋಚನೆ ಮಾಡ್ತಿರೋ ತಪ್ಪು ಅದು ಇದು ಅಂತ ಇರಲಿಲ್ಲ. ಬಟ್ ಅವರಿಗೆ ಏನೋ ಮೇ ಬಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಏನೋ ಜೀವನದಲ್ಲಿ, ಆ ರೀತಿಯಿಂದ ಏನಾದರೂ ನಾನು ಈ ಥರ ಯೋಚನೆ ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ಅವೇರ್ನೆಸ್ಸು ಡಿಸ್ಕಷನ್ ಬಂದಿತ್ತು. ಮತ್ತು ತುಂಬ ಕಾಳಜಿ ಇತ್ತು. ಯಾಕಂದ್ರೆ ನಾನು ಕೂಡ ಅಳ್ತಾ ಇದ್ದೆ. ಯಾಕಂದರೆ ಇವತ್ತು ಯಾರು ಗೇ ಅಂತಂದರೆ ಖುಷಿ ಪಡಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಅಪ್ರಿಷಿಯೇಷನ್ ಇಲ್ಲ. ನಾವು ಯಾವಾಗ ನೀವು ಯಾವುದೇ ವಿಷಯ ಖುಷಿ ಆಗ್ತೀರಾ, ಯಾರಾದ್ರೂ ನಿಮಗೆ ಅದ್ರ ಬಗ್ಗೆ ಖುಷಿಯಾಗಿ ನಿಮಗೆ ಅಪ್ರಿಷಿಯೇಟ್ ಮಾಡಿದಾಗ, ಸೊ ಡೆಫಿನೆಟ್ಲಿ ನೋಬಡಿ ಅಪ್ರಿಷಿಯೇಟ್ಸ್ ನಿಮ್ಮ ಬಗ್ಗೆ. ಜನ ನಗ್ತಾರೆ ಅಂಥದ್ರಲ್ಲಿ ಇಂಥ ವಿಷಯ ಹೇಳಿದಾಗ ಯಾರೋ ಬೇಜಾರಾಗ್ತಾರೆ. ಬಟ್ ಐ ಥಿಂಕ್ ಒಂದು ವಿಷಯ ನಮ್ಮ ಪೇರೆಂಟ್ಸ್ ಬಗ್ಗೆ ಏನು ಒಳ್ಳೇದು ಅಂದರೆ ಅವ್ರಿಗೆ ಪ್ರೀತಿ ಮುಖ್ಯ, ಜನ ಏನು ಮಾತಾಡ್ತಾರೆ ಅದಕ್ಕಿಂತ, ಆ್ಯಂಡ್ ರಿಯಾಲಿಟಿ ಮುಖ್ಯ ಏನು ಅಂತ. ಸೊ ಅವ್ರದ್ದು ವಿಷಯ ಅದೇ ಇತ್ತು, ಸಿಂಪಲ್ ಆಗಿ. ಹೌ ಡಿಡ್ ಯು ಕನ್ವಿನ್ಸ್ ಯುವರ್ ಪೇರೆಂಟ್ಸ್? ಅಂದರೆ ಏನು ಹೇಳಿ ಕನ್ವಿನ್ಸ್ ಮಾಡಿದ್ರಿ? ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಥರ ಸಿಚುವೇಶನಲ್ಲಿ. ಅವರಿಗೆ ಆ ಥರ ವರ್ಡ್ಸ್ ಗೊತ್ತಿರಲ್ಲ, ಅವ್ರ ಆ ಥರ ಒಂದು ಇರುತ್ತೆ ಕಾನ್ಸೆಪ್ಟ್ ಎಕ್ಸಿಸ್ಟೆನ್ಸಲ್ಲಿದೆ ಅನ್ನೋದೇ ಅಷ್ಟೊಂದು ಗೊತ್ತಿರ್ಲಿಕ್ಕಿಲ್ಲ. ಬಿಕಾಸ್ ಆ ಟೈಮಲ್ಲೆಲ್ಲ. ಈಗ ಸ್ವಲ್ಪ ತಿಳುವಳಿಕೆ ಇದೆ, ಸೋಷಿಯಲ್ ಮೀಡಿಯಾ ಮೂಲಕ ತಿಳ್ಕೋತಾರೆ, ದಟ್ ಸೆಕೆಂಡ್ರಿ. ಬಟ್ ಆಗ ಹೇಗೆ ನೀವು ಕನ್ವಿನ್ಸ್ ಮಾಡಿದ್ರಿ ಅಂತ? ಐ ಥಿಂಕ್ ಇದರಲ್ಲಿ ಕನ್ವಿನ್ಸ್ ಮಾಡೋ ವಿಷಯಕ್ಕಿಂತ ಇದು ಎಂಥ ವಿಷಯ ಅಂದರೆ ಇವಾಗ ಇರೋದು ಸಿಚುವೇಶನ್ನೇ ಇದು. ಇವಾಗ ಹುಡುಗಿನ ತೋರಿಸ್ತಾ ಇದ್ದೀರಾ ಮದುವೆ ಆಗೋದಕ್ಕೆ, ಬಟ್ ನನಗೆ ಹುಡುಗಿಯವ್ರ ಮೇಲೆ ಆಸಕ್ತಿನೇ ಇಲ್ಲ. ಸೊ ಇವಾಗ ನನಗೆ ಹುಡುಗರ ಕಡೆ ಆಸಕ್ತಿ ಇದೆ. ಆ ವಿಷಯ ಸೊಸೈಟಿ ಎಷ್ಟು ಅಕ್ಸೆಪ್ಟ್ ಮಾಡುತ್ತೋ, ಜನ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೋ ಅದು ಅವ್ರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಚಿಂತೆ ಇದೆ. ಬಟ್ ಅದಂತೂ ನಿಜ ಇತ್ತು. ಅವ್ರ ಪಾಯಿಂಟ್ ಸಿಂಪಲ್, ನನಗೆ ಯಾರ ಮೇಲೆ ಪ್ರೀತಿ ಇಲ್ಲ ಅವ್ರ ಜೊತೆಗಂತೂ ನಾನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಅವ್ರಿಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ. ಆ್ಯಂಡ್ ಐ ಥಿಂಕ್ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಲೈಫ್ ಸಿಂಪಲ್ ಆಗಿಬಿಡುತ್ತೆ. ಸೀರಿಯಸ್ಲಿ ಐ ಥಿಂಕ್ ಇವತ್ತು 90% ಮ್ಯಾರೇಜಸ್, ಈವನ್ ಸ್ಟ್ರೇಟ್ ಮ್ಯಾರೇಜಸಲ್ಲೂ ಜನರ ಸಮಾಜಕ್ಕೆ ರೆಸ್ಪೆಕ್ಟ್ಗೋಸ್ಕರನೇ ಎಷ್ಟೋ ಜನ ಮದುವೆ ಆಗ್ತಾ ಇದ್ದಾರೆ. ಆ್ಯಂಡ್ ರೀಸೆಂಟ್ ಡೌರಿ ಕೇಸಲ್ಲಿ ಇವಾಗ ಸಂಬಡಿ ಆಲ್ಸೋ ಸೂಸೈಡ್ ಮಾಡ್ಕೊಂಡ್ರು. ಸೊ ವೈ ಆಲ್ ದಿಸ್ ಇಸ್ ಹ್ಯಾಪನಿಂಗ್? ಬಿಕಾಸ್ ಆಸ್ ಅ ಪೇರೆಂಟ್ಸ್ ವಿ ಆರ್ ಫೇಲಿಂಗ್. ಆ ವಿಷಯ ಯಾರು ಹೇಳ್ತಾ ಇಲ್ಲ. ದ ಥಿಂಗ್ ಈಸ್, I have heard so many times girls has to adjust, boys have to do this. Even for a lot of my friends, just because that girl is rich, you have to marry her. We have ನಾವೆಲ್ಲ ಎಲ್ಲದರಲ್ಲೂ ಬೌಂಡ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಕಾಸ್ಟಲ್ಲಿ ಎಷ್ಟೋ ಸಬ್ ಕಾಸ್ಟ್ ಇದೆ, ಅದರಲ್ಲೂ ವಿ ಫೀಲ್ ಪ್ರೌಡ್ ಹೂ ಆರ್ ಸನ್ ಗೆಟ್ ಮ್ಯಾರಿಡ್ ಟು. ಐ ಥಿಂಕ್ ನಾವು ರಾಂಗ್ ವಿಷಯಕ್ಕೆಲ್ಲ ಪ್ರೈಡ್ ತೊಗೊಳ್ತಾ ಹೋದರೆ ಜೀವನ ಇವತ್ತು ಒಳ್ಳೇದಾಗಲ್ಲ. ರೈಟ್ ವಿಷಯಕ್ಕೆ ಪ್ರೌಡ್ ಆದರೆ ಏನೋ ಒಳ್ಳೇದು. ಸೊ ನನಗೂ ಈ ಕ್ವೆಶನ್ ನಮ್ಮಪ್ಪ ಹಾಕಿದ್ರು, ಲೈಕ್ ನನ್ನ ಮರ್ಯಾದೆ ಹೋಗುತ್ತೆ ಅಂತ. ನಾನಂದೆ, ನಾನು ಹುಡುಗಿಗೆ ಮದುವೆ ಆದರೆ ನಿಮ್ಮ ಮರ್ಯಾದೆ ಹೇಗೆ ಹೆಚ್ಚಾಗುತ್ತೆ? ಸೊ ಇವತ್ತು ನೀವು ಹೇಳ್ತಾ ಇದ್ದೀರ ಯಾರೋ ಎಂಥವನಾದರೂ ಇರಲಿ, ಹುಡುಗಿಗೆ ಮದುವೆ ಆದರೆ ಅವ್ರ ಮರ್ಯಾದೆ ಹೆಚ್ಚಾಗುತ್ತಾ? ಸೊ ಈಸ್ ವಿಮೆನ್ ಅ ಟ್ರೋಫಿ ಟು ಬಿ ಅರ್ನ್ಡ್? ಅದೇ ಆಯ್ತಲ್ವಾ? ವಿ ಆರ್ ರೆಡ್ಯೂಸಿಂಗ್ ವಿಮೆನ್ ವೆನ್ ವಿ ಸೇ ದಟ್ ಅ ಮ್ಯಾನ್ಸ್ ವರ್ತ್ ಇಸ್ ಓನ್ಲಿ ವೆನ್ ಹಿ ಮ್ಯಾರೀಸ್ ಅ ವಿಮೆನ್. ದ ಫ್ಯಾಕ್ಟ್ ಈಸ್ ಇಟ್ ಈಸ್ ಅಬೌಟ್ ಕನೆಕ್ಷನ್. ಆ್ಯಂಡ್ if I can't connect with a woman, there's no point being with a woman. And if I connect with a man, and if the life is going well, what's the point? If we keep convincing society na convince ಮಾಡ್ತಾನೆ ಹೋದ್ರೆ, probably nobody would ever be happy. And that's the situation. 90% people are not happy who are trying to convince society rather than living how they want to live. ಒಂದಷ್ಟು ಜನ, ಈಗ ಒಂದಷ್ಟು ಪಾಪ್ಯುಲರ್ ಪರ್ಸನಾಲಿಟೀಸ್ ಆಗಿರ್ಬೋದು, ನೀವು ಹೇಳ್ದಂಗೆ ಪ್ರಿಟೆಂಡ್ ಮಾಡ್ತಾರೆ, ಮದುವೆ ಆಗ್ತಾರೆ ಮನೇಲಿ. ನೀವು ಅದನ್ನ ರಿಜೆಕ್ಟ್ ಮಾಡಿದ್ರಿ, ಫೈನ್, ಆ ಹುಡುಗಿನ ರಿಜೆಕ್ಟ್ ಮಾಡಿದ್ರಿ. ಬಟ್ ಒಂದಷ್ಟು ಜನ ಮದುವೆ ಆಗ್ಬಿಡೋಣಪ್ಪ, ಆಮೇಲೆ ನೋಡೋಣ. ಪಾಸಿಬಿಲಿಟಿ ನನಗಿತ್ತು, ಯಾಕಂದ್ರೆ ನನ್ನ ಪೇರೆಂಟ್ಸ್ ಮೆಚೂರ್ ಇದ್ದಾರೆ. ತುಂಬಾ ಕೇಸಸ್ ಐ ನೋ ವೇರ್ ಪೇರೆಂಟ್ಸ್ ಹೇಗೆ ಅಂದ್ರೆ ಅಮ್ಮಗಳೇ ಇದರಲ್ಲಿ ಹೇಗೆ ಅಂದ್ರೆ, ನೀನ್ ಮದ್ವೆ ಆಗಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಎಕ್ಸಾಕ್ಟ್ಲಿ. ಅಂಡ್ ಬಾಯ್ಸ್ ಲವ್ ದೇರ್ ಮದರ್ಸ್. ಅಂಡ್ ಐ ಫೀಲ್ ಬ್ಯಾಡ್ ಫಾರ್ such boys that to keep their love they have to sacrifice somebody else's life too along with theirs. See, these kind of mothers with their emotional, this is not a good thought to have.
ನಿಮ್ಮ ಅವ್ರ ಎಕ್ಸ್ಕ್ಯೂಸ್ ಯಾವ ತರ ಇರುತ್ತೆ ಅಂದ್ರೆ ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗುತ್ತೆ ಬಿಡು ಅನ್ನೋ ತರ. ಅದೇ ಎಷ್ಟೋ ಜೀವನ ನೋಡಿದೀವಿ ಮದುವೆ ಆದ್ಮೇಲೆ ಚೇಂಜ್ ಆಗಿರೋದು, ಎಷ್ಟೋ ಜನ ಸಾಯಿ ಸತ್ತೋಗಿರೋರನ್ನ ನೋಡಿದೀವಿ. ವೆರಿ ಟ್ರೂ. ಸೊ ಯಾ. ಸೊ ನಿಮ್ ಎಜುಕೇಶನ್ ಹೇಗೆ ಸರ್? ಯಾವ ಲೈಕ್ ಅಲ್ಲೇ ದಾವಣಗೆರೆಯಲ್ಲೇ ಹುಟ್ಟಿ ಸೊ ಬೆಳೆದಿದ್ದ? ಅಂಟಿಲ್ ನನ್ನ 12th ದಾವಣಗೆರೆಯಲ್ಲಿದ್ದೆ, ಆಮೇಲೆ CA ಎಂಟ್ರೆನ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಮೋಸ್ಟ್ ಆಫ್ ಮೈ ಎಜುಕೇಶನ್ ಆಫ್ಟರ್ ಐ ವಾಸ್ 18 ವಾಸ್ ಇನ್ ಬ್ಯಾಂಗ್ಳೂರ್. ಸೊ ವೆನ್ ಯು ರಿಯಲೈಸ್ಡ್ ದಟ್ ಯು ಆರ್ ಅ ಗೇ, ನೀವು ಆಗ ದಾವಣಗೆರೆಯಲ್ಲೇ ಇದ್ರಾ? ನನಗೆ ಟರ್ಮ್ ಅರ್ಥ ಆಗಿದ್ದು ತುಂಬಾ ಲೇಟ್ ಲೈಫಲ್ಲಿ. ದಟ್ ಈಸ್ ವಾಟ್, ಬಿಕಾಸ್ ದಾವಣಗೆರೆ ಅಂದ್ರೆ ಒಂದು ಸ್ವಲ್ಪ ಹಳ್ಳಿ ತರ ಬರುತ್ತೆ. ಆ ಬೆಂಗಳೂರಲ್ಲೂ ಏನು ಇದ್ರ ಬಗ್ಗೆ ಕಾಳಜಿ ಅರ್ಥ ಆಗೋದಕ್ಕೆ ಏನು ಬೆಂಗಳೂರಲ್ಲೂ ಎಸ್ಪೆಷಲಿ ಕರ್ನಾಟಕದಲ್ಲಿ ಅಷ್ಟೊಂದು ಅವೇರ್ನೆಸ್ ಇಲ್ಲ, ಅಂಡ್ ಆ ಏಜ್ ಅಲ್ಲಿ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಯಾಕಾಗುತ್ತೆ ಏನಾಗುತ್ತೆ. ಹೌ ಡಿಡ್ ಯು ನ್ಯಾವಿಗೇಟ್ ದಟ್? ಹೇಗೆ ಆಗುತ್ತೆ ಅಂದ್ರೆ ಈ ವಿಷಯ ನಿಮಗೆ ಗೊತ್ತಾಗುತ್ತೆ ಅರೌಂಡ್ 16, ಸ್ವಲ್ಪ ಜನರಿಗೆ 12 years, when they're 12-year-old, 16-year-old, 18-year-old. Similarly, I think when I was 15, 16, my attraction towards men had started. Okay. But the thing is, you never understand it. ಅದಕ್ಕೆ ನೀವು ಆ ಥಾಟ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಓಕೆ, ಏನೋ ಒಂದು ನಡೀತಾ ಇರುತ್ತೆ, ಬಟ್ ನಿಮ್ಮ ಮೈಂಡಲ್ಲಿ ಅದೇ ಜೀವನದಲ್ಲಿ ಚೆನ್ನಾಗಿ ಓದಬೇಕು, ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕು ಅಷ್ಟೇ ಇರುತ್ತೆ. ಬಟ್ ನೀವು ಈ ಯೋಚನೆ ಬಗ್ಗೆ ಯೋಚನೆ ಮಾಡಿರಲ್ಲ. ಈ ವಿಷಯ ಯಾವಾಗ ಅಂದರೆ ನಿಮ್ಮ ಮೆಚುರಿಟಿ ಡೆವಲಪ್ ಆಗ್ತಾ ಹೋದಂಗೆ ಈ ವಿಷಯ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ ನೀವು ಅರೌಂಡ್ 14-15 ಇದ್ದಾಗ ಹೇಗೆ ಅಂದರೆ ಮದುವೆ ಇಸ್ ಜಸ್ಟ್ ಅ ಫ್ಯಾಂಟಸಿ ವಿಚ್ ಯು ಸೀನ್ ಇನ್ ಮೂವಿ. ಒಳ್ಳೆ ನೀವು ಚೆನ್ನಾಗಿ ಕಾಣಿಸ್ಬೇಕು, ನಿಮ್ಮ ಪಾರ್ಟ್ನರ್ ಚೆನ್ನಾಗಿ ಕಾಣಿಸ್ಬೇಕು, ಬೇರೆ ಏನೂ ಅದ್ರ ಬಗ್ಗೆ ಜಾಸ್ತಿ ಅರ್ಥ ಇರಲ್ಲ. ಓನ್ಲಿ ವೆನ್ ಯು ರಿಯಲೈಸ್ ಮ್ಯಾರೇಜ್ ಆಲ್ಸೋ ನೀಡ್ಸ್ ಅ ಸೆಕ್ಷುವಲ್ ಕಂಪ್ಯಾಟಿಬಿಲಿಟಿ. ಮ್ಯಾರೇಜ್ ಇಸ್ ಜಸ್ಟ್ ನಾಟ್ ಸಮಥಿಂಗ್ ಲೈಕ್ ಯು ಆರ್ ನಾಟ್ ಜಸ್ಟ್ ಫ್ರೆಂಡ್ಸ್, ಯು ಆರ್ ಸೆಕ್ಷುವಲ್ ಪಾರ್ಟ್ನರ್ಸ್ ಟುಗೆದರ್. ಸೊ ಆ ಅವೇರ್ನೆಸ್ ಬಂದಾಗ ನಿಮಗೆ ರಿಯಲೈಸ್ ಆಗುತ್ತೆ, ಇಫ್ ಯು ಆರ್ ನಾಟ್ ಸೆಕ್ಷುವಲಿ ಅಟ್ರಾಕ್ಟೆಡ್ ಟು ಸಂಬಡಿ, ಯು ಕ್ಯಾನ್ ಲಿವ್ ಲೈಫ್ ವಿತ್ ಸಂಬಡಿ. ಟ್ರೂ. And somewhere I don't know why people think that men loving women is worth worshipping and men loving man is not worth worshipping. Yerdu onde. See, both the places you are, attraction is there. Not like this is any godly movement that straight men are doing and which gay men are doing wrong. Yeah. So yeah, I think somewhere people think that liking or marrying women itself is like a big task they are doing it. They should be respected That's their for ultimate goal in life. ಆ ಥರ think ಮಾಡ್ತಾರೆ. And they also expect respect for that. See, imagine if you disrespect a gay man for liking a man, that means you think yourself very proud to liking a woman. Are women so unlikable that you have to be proud for it? ಎಕ್ಸಾಕ್ಟ್ಲಿ. ಸೊ ಈಗ ಗೇ ಅಂತ ರಿಯಲೈಸ್ ಆದ ತಕ್ಷಣ ನೀವು ಪೇರೆಂಟ್ಸ್ ಹೇಳ್ತೀರಾ, ಫಸ್ಟ್ ಥಿಂಗ್ ಇಸ್ ವಿಲ್ ಕನ್ವಿನ್ಸ್ ಯುವರ್ ಟೆಲ್ ದ ರಿಯಾಲಿಟಿ ಟು ಯುವರ್ ಪೇರೆಂಟ್ಸ್. ಅದರ ನಂತರ ನೀವು ಸೊಸೈಟಿನ ಫೇಸ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಒಂದಷ್ಟು ಜನ ಹೆಸಿಟೇಟ್ ಮಾಡ್ತಾರೆ, ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಹೇಗಪ್ಪ ಹೇಳ್ಕೊಳ್ಳೋದು ಅಂತ. ಬಟ್ ಆ ಫೇಸ್ ಹೇಗಿತ್ತು? ನೀವು ಯಾವ ಥರ ಸೊಸೈಟಿ ಮುಂದೆ ಬಂದ್ರಿ ಅಂತ? ಇನ್ ಮೈ ಕೇಸ್ ಐ ಥಿಂಕ್ ನನಗೆ ಸೆಲ್ಫ್ ಎಕ್ಸೆಪ್ಟೆನ್ಸ್ ಅಲ್ಲೇ ತುಂಬಾ ಟೈಮ್ ಆಯಿತು. ಓಕೆ. ಸೊ ಸಿಂಪಲ್, ವೆರಿ ಫಸ್ಟ್ ನನಗೆ ಅರ್ಥ ಆದಾಗ ನಾನು ನನ್ನ ಬ್ರದರ್ಗೆ ಹೋಗಿ ಹೇಳಿದೆ, ಓಕೆ ದಿಸ್ ಇಸ್ ದ ಸಿಚುವೇಶನ್, ಬಟ್ ಡೆಫಿನೆಟ್ಲಿ ಐ ಡೋಂಟ್ ವಾಂಟ್ ದಿಸ್ ಸಿಚುವೇಶನ್. ಸಿ ದ ಮೂಮೆಂಟ್ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆದಾಗ ನಿಮಗೆ ಹುಡುಗನೇ ಇಷ್ಟ ಅಂದರೆ, okay, so there's a term called gay, and definitely I don't want this. I'm a successful man, I have a great career, I'm a chartered accountant, I've done everything to be best in my life. And at this point, if XYZ my friends are getting married to the most beautiful girl, my task is to beat them by marrying somebody more beautiful. Yeah, correct. That's the male psychology, because that's what we have learned from people. And I was very clear that the moment I say I'm not marrying a woman, that's like defeating. That's like you're missing on the trophy. Yeah. And society that's has out to of be the blamed for ordinary. this conditioning. Yeah. Society has to be blamed for this conditioning, because even as a gay man, I saw women as a trophy. Because that's how men talk about women, that's the kind of people we are surrounded with. And my aim was very clear, to marry a very beautiful girl, so that I have achieved everything and I'm better than my friends. But yeah, somewhere the reality kept striking my mind a lot of nights. ನಾನು ಯೋಚನೆ ಮಾಡ್ತಾನೆ ಇರುತ್ತೆ, because it disturbs you. ನಿಮಗೆ ಸ್ಯಾಡ್ ಫೀಲ್ ಆಗುತ್ತೆ ಇದ್ರ ಬಗ್ಗೆ. You also start hating yourself to an extent, and then you think that okay, there is no difference. ನಾನು ಯಾರಿಗೂ ಹೇಳಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ. ನನ್ನ ಮನಸ್ಸಿನ ಭಾವನೆ, ನಾನು ಯಾರಿಗಾದ್ರೂ ಪ್ರಿಟೆಂಡ್ ಪ್ಲೇ ಮಾಡ್ಬೋದಲ್ವಾ? ನಾನು ಯಾವುದೇ ಹುಡುಗಿಗೆ ಹೇಳ್ಬೋದು ನೀನು ನನಗೆ ತುಂಬ ಇಷ್ಟ, ಅವ್ಳಿಗೆ ಹೇಗೆ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಹಾಗೂ ಹುಡುಗಿಯರಿಗೆ ಹುಡುಗರಿನ ಪಟಾಯಿಸ್ಕೊಳ್ತಾ ಇಲ್ಲ. ಅಪ್ಪ ಅಮ್ಮ ಮದುವೆ ಮಾಡಿಸಿದ್ಮೇಲೆ ಹುಡುಗರದ್ದು ಮದುವೆ ಆಗ್ತಾ ಇದೆ, ಯಾಕಂದ್ರೆ ಅಷ್ಟು ಪರ್ಸನಾಲಿಟಿ ತುಂಬ ಜನರ ಹತ್ರ ಇಲ್ಲೇ ಇಲ್ಲ. ಸೊ ಇವಾಗ ಅಂಥದ್ರಲ್ಲಿ ಓಕೆ, ನಾನು ಪ್ರಿಟೆಂಡ್ ಪ್ಲೇ ಮಾಡ್ಬೋದಲ್ಲ, ವೈ ಐ ಶುಡ್ ಅಕ್ಸೆಪ್ಟ್ ದಿಸ್ ರಿಯಾಲಿಟಿ? ಇಫ್ ಐ ಡೋಂಟ್ ಟೆಲ್ ಎನಿಬಡಿ, ಐ ಆಮ್ ಅ ಸ್ಟ್ರೇಟ್ ಮ್ಯಾನ್. But then somewhere one day it struck me that a life of pretension can never be beautiful. It would only be pretentious and meaningless. True.
Because as I told you, my parents showed me marriage to be very important to me, and it should not be of compromise ever. So I was very clear that if I compromise on my life partner, my life is never going to be good. And if I'm ashamed of my sexuality today, I would never be proud of myself ever again. Yeah. That was a very hard moment. Today it seems very easy to me, but I have wept the craziest about this thought. And ಅಂತ ಎಮೋಷ್ನಲ್ ಸ್ಟೇಟಲ್ಲಿದ್ದಾಗ ಓನ್ಲಿ ಥಿಂಗ್ ಐ ಆಮ್ ಪ್ರೌಡ್ ಈಸ್ ನನಗೆ ರೈಟ್ ಪಾತ್ನ ಫೇವರ್ ಮಾಡ್ಕೊಳಕ್ಕೆ ಸ್ಟ್ರೆಂತ್ ಸಿಕ್ತು, ವೇರ್ ಐ ಥಾಟ್ ದರ್ ಇಸ್ ನೋ ನೀಡ್ ಟು ಬಿ ಅಶೇಮ್ಡ್. ಆ್ಯಂಡ್ ಇಫ್ ಟುಡೇ ಐ ಆಮ್ ನಾಟ್ ಪ್ರೌಡ್ ಆಫ್ ಮೈ ಸೆಲ್ಫ್, ಐ ವುಡ್ ನೆವರ್ ಬಿ. ಆ್ಯಂಡ್ ಇಫ್ ಐ ಆಮ್ ನಾಟ್, ಹೌ ಕ್ಯಾನ್ ಐ ಕನ್ವಿನ್ಸ್ ದ ವರ್ಲ್ಡ್ ಟು ಬಿ ಓಕೆ ವಿತ್ ಮೀ? ಬಿಕಾಸ್ ಜನರಿಗೆ ವರ್ಲ್ಡ್ ಹ್ಯಾಸ್ ಬಿನ್ ಟಾಟ್ ಟು ಹೇಟ್ ಪೀಪಲ್. ಸೊ ಅಂಥದ್ರಲ್ಲಿ ಸೊ ಐ ಹ್ಯಾಡ್ ಟು ಸ್ಟ್ಯಾಂಡ್ ವೆರಿ ಫರ್ಮ್ ಆನ್ ಲೈಕಿಂಗ್ ಮೈ ಸೆಲ್ಫ್ ಆ್ಯಂಡ್ ಬಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್. Then I'm somebody who likes to talk very honestly. I can't pretend and play. I mean, life is not to just think about yarge ಏನು ಆನ್ಸರ್ ಕೊಡ್ಬೇಕಂತ. Correct? True. See, so simple, just live the way you are, just do what you like. So that's why I thought I'll be very clear in my communication. So anybody who asks me, ನಿನಗೆ ಹುಡುಗಿ ತೋರಿಸ್ತೀನಿ ಬಾ, ನಿಮಗೆ ಮದುವೆ ಎಂಥ ಹುಡುಗಿ ಬೇಕು ನಾನು ತೋರಿಸ್ತೀನಿ, ಎಲ್ಲ ಕಸಿನ್ಸ್ ಅದೇ ಮಾಡೋದಲ್ಲ. ಒಂದು ಟೈಮ್ ಬಂದಮೇಲೆ ನಿಮಗೆ ರಿಲೇಷನ್ಶಿಪ್ಗೆ ನಿಮ್ಮ ಅಮ್ಮನ ಸಿಸ್ಟರ್ಸು, ದೊಡ್ಡಮ್ಮ ಅವರೆಲ್ಲ ಹುಡುಕ್ತಾ ಇರ್ತಾರೆ ನಿಮ್ಗೆ ಹುಡುಗಿಯರು. ಸೊ ಅವ್ರ ಜೊತೆಗೆ ಮಾತಾಡಿದಾಗೆಲ್ಲ ನಾನು ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ? ಒಂದೇ ದಿವಸ ನಾನು ಹೇಳಿಬಿಟ್ಟೆ, ನನಗೆ ಹುಡುಗಿಯರು ಇಷ್ಟ ಇಲ್ಲ, ಅದಕ್ಕೆ ನಾನು ಮದುವೆ ಆಗ್ತಾ ಇಲ್ಲ ಅಂತ. ಸೊ ಯಾ, ದಟ್ಸ್ ಹೌ ಅಕ್ಸೆಪ್ಟೆನ್ಸ್ಗೆ ಪಾತ್ ಆಯಿತು. ಅಂಡ್ ಯಾ, ಈಗ ವೆನ್ ದೇ ಗಾಟ್ ಟು ನೋ ದಟ್, ಅಂದರೆ ವೆನ್ ದೇ ಗೆಟ್ ಟು ನೋ ಅಲ್ಲ, ಈ ಥರ ಹೀಸ್ ಎ ಗೇ ಅಂತ, ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಟ್ರೀಟ್ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಬಿ ಇಟ್ ಯೋರ್ ಸಿಬ್ಲಿಂಗ್ಸ್, ಯೋರ್ ಪೇರೆಂಟ್ಸ್, ಅವ್ರು ನಿಮ್ಮ ಮೇಲಿರೋ ಒಂದು ಬೇಜಾರನ್ನ, ಅವ್ರ ಏನು ಹೇಳ್ತಾರೆ, ಅನ್ಆಕ್ಸೆಪ್ಟಬಿಲಿಟಿನ ಅವ್ರ ಮೇಲೂ ಅವರು ಅದನ್ನ ಹೇರಕ್ಕೆ ಶುರು ಮಾಡ್ತಾರೆ. ಸೊ ಡಿಡ್ ದಟ್ ರಿಯಲಿ ಹ್ಯಾಪನ್? ಇಲ್ಲ, ಈಗ ಇದರಲ್ಲಿ ನನ್ನ ಅಭಿಪ್ರಾಯ ಏನಂದರೆ, ಯಾರು ಜೀವನದಲ್ಲಿ ಜನರಲಿ ಖುಷಿಯಾಗಿರ್ತಾರೆ ಅವ್ರಿಗೆ ನಿಮ್ಮ ರಿಯಾಲಿಟಿಯಿಂದ ಏನು ಬೇಜಾರಾಗಲ್ಲ. ಸಿ, ನನಗೆ ಹೊಟ್ಟೆ ಹಸಿತಾ ಇದೆ ಅಂದರೆ ನಿಮಗೆ ಏನಾಗುತ್ತೆ? ಏನೂ ಆಗಲ್ಲ ಅಲ್ವಾ? ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಎಮೋಷನ್ಸ್. ಸೊ ಇಫ್ ಯು ಆರ್ ಸಂಬಡಿ ಹೂ ಇಸ್ ಜನರಲಿ ಇರಿಟೇಟೆಡ್, ವುಡ್ ಗೆಟ್ ಇರಿಟೇಟೆಡ್ ಆಫ್ ಮೈ ರಿಯಾಲಿಟಿ. ಬಟ್ ದ ಫ್ಯಾಕ್ಟ್ ಇಸ್, ಇಫ್ ಯು ಆರ್ ಸಂಬಡಿ ಹೂ ಇಸ್ ಜನರಲಿ ಹ್ಯಾಪಿ, ದೆನ್ ಯು ವಿಲ್ ಹ್ಯಾವ್ ಸಮ್ ಕನ್ಸರ್ನ್ಸ್ ಬೇಸ್ಡ್ ಆನ್ ಯುವರ್ ನಾಲೆಡ್ಜ್. ನನ್ನ ಜೀವನ ಯಾವ ಥರ ಇರುತ್ತೆ, ನಿನ್ಗೆ ಯಾರು ನೋಡ್ಕೊಳ್ತಾರೆ? ಲೈಕ್ ನಮ್ಮ ಸಿಸ್ಟರ್ಗೆ ಆ ಥರ ತುಂಬ ಬೇಜಾರಾಯಿತು, ಲೈಕ್ ಮತ್ತೆ ನೀನು ಹಿಂಗೆ ಮದುವೆ ಆಗ್ತೀಯಾ, ನಿನ್ನ ಥರ ಹುಡುಗರು ಇರಬೇಕಲ್ವಾ, ಮತ್ತು ಮಕ್ಕಳಿಲ್ಲ ಅಂದರೆ ಏನಾಗುತ್ತೆ, ಯಾವ ಥರ ಇರುತ್ತೆ, ಆ ಥರ. ಐ ಥಿಂಕ್ ನಿಮಗೆ ಇಷ್ಟಪಡೋರಿಗೆ ನಿಮ್ಮ ಬಗ್ಗೆ ಕಾಳಜಿ ಮತ್ತು ಅರಿವು ಉಂಟಾಗುತ್ತೆ. ಆದರೆ ಹೇಟ್ ಇರೋದು ಯಾರಿಗೆ ಅಂದರೆ ಅವ್ರ ಮನಸ್ಸಲ್ಲಿ ಹೇಟ್ ಇರೋರಿಗೆ. ಸಿ, ನೀವು ಯಾವುದೇ ಸಿಚುವೇಶನಲ್ಲಿದ್ದರೆ ನೀವು ಅವ್ರ ಬಗ್ಗೆ ಕಾಳಜಿ ಆಗುತ್ತೆ. ಹೇಟ್ ಯಾಕೆ ಬರುತ್ತೆ? ಹೇಟ್ ಇಸ್ ಬಿಕಾಸ್ ಯು ಆರ್ ಬಿಲ್ಟ್ ದಟ್ ವೇ. ನಿಮ್ಮಲ್ಲಿ ಹೇಟ್ ಇದೆ, ನೀವು ಯಾರ ಮೇಲೂ ಹಾಕಬೇಕು ಅಂತ ಹೇಟ್ ಮಾಡ್ತಾ ಇದ್ದೀರಾ. ಹೇಟ್ ಇನ್ ದ ಸೆನ್ಸ್, ಎಲ್ಲರೂ ಇರೋ ಥರ ನೀವಿಲ್ಲ, ಎಲ್ಲರೂ ಎಲ್ಲ ಹುಡುಗರು ಹುಡುಗಿರ್ನ ಮದುವೆ ಆಗ್ತಾರೆ, ನೀನು ಯಾಕೆ ಆ ಥರ ಇಲ್ಲ ಅನ್ನೋ ಥರದ್ದು ಒಂದು ವಿಷಯನ ಹೇರ್ತಾರೆ. ಈಗ ನಿಮ್ಮ ಪೇರೆಂಟ್ಸ್ ಮೇಲೆ ಆಗಿರ್ಬೋದು, ಸಿಬ್ಲಿಂಗ್ಸ್, ಈಗ ನಿಮ್ಮ ತಂಗಿ ಸಿಕ್ಕರು, ನೋಡು ನಿಮ್ಮ ಅಣ್ಣ ಹೀಗೆ ಮಾಡ್ತಿದ್ದಾನೆ, ಅವನಿಗೆ ಬುದ್ಧಿ ಹೇಳು ಸ್ವಲ್ಪ, ಈ ಥರದ್ದೆಲ್ಲ ಮಾತುಗಳು ಬಂದಿಲ್ವಾ ಅಂತ. ಹಾಂ, ಐ ಥಿಂಕ್ ಈ ಥರ ವಿಷಯ ಬರುತ್ತೆ. ಆದರೆ ಐ ಥಿಂಕ್ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಇದೆ ಅದರಲ್ಲಿ. ಬಟ್ ಐ ಥಿಂಕ್ ಇಟ್ಸ್ ಆಲ್ವೇಸ್ ಟು ಆನ್ಸರ್ ಬ್ಯಾಕ್. ಟ್ರೂ. ಅದರಲ್ಲಿ ಏನಿದೆ, ದ ಕ್ವಶನ್ ಇಸ್, ಯಾರಿಗೂ ಏನು ಅರ್ಥ ಆಗಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಆ ವಿಷಯ ಕೇಳಿದ ತಕ್ಷಣ ಏನಾಗಿದೆ ಅಂತ ರೆಸ್ಪಾನ್ಸ್ ಮಾಡೋಕ್ಕೆ ಗೊತ್ತಿಲ್ಲದೆ ಅವರು ಆ ಥರ ರಿಯಾಕ್ಟ್ ಮಾಡ್ತಾರೆ. ಇನ್ನೊಂದು ಸಿಚುವೇಶನ್ ಏನಂದರೆ, ನಮ್ಮ ಸೊಸೈಟಿಲಿ ಒಂದಷ್ಟು ಜನ ಮಾತಾಡೋದು ನಾನು ಕೇಳಿದ್ದೀನಿ. ಅವ್ನು ಮೊದಲು ಸರಿಯಾಗೇ ಇದ್ದಪ್ಪ, ಈಗ ಒಂದಷ್ಟು ಜನರು ಸವಾಸ ಮಾಡಿ, ಒಂದಷ್ಟು ಜನ ಫ್ರೆಂಡ್ಸ್ ಇನ್ಫ್ಲೂಯೆನ್ಸಿಂದ ಅವ್ನು ಈ ಥರ ಆಡ್ತಾ ಇದ್ದಾನೆ ಅಂತ. ಸೊ ಈಸ್ ಸೆಕ್ಷುವಲ್ ಓರಿಯೆಂಟೇಷನ್ ರಿಯಲಿ ಅ ಚಾಯ್ಸ್, ಆರ್ ಅದು ಹುಟ್ಟಿದಾಗ್ಲಿಂದಲೇ ಬರುವಂಥದ್ದು? ಸೊ ಲೆಟ್ ಮೀ ಆಸ್ಕ್ ಯು ಅದರ್ವೈಸ್, who influenced you to like men if you are straight? I guess it's a natural thing. So the answer is very simple. Yeah. Now I can't influence you to like women, can I? No. So there's no way anybody. And if that was a choice, now that the choice is there, why do you think I would choose that? True. See, in Indian scenario, being a man is a blessing. Yeah. So people celebrate you. You don't have to achieve anything. ಮಗು ಹುಟ್ಟಿದಾಗೆ ಹುಡುಗ ಹುಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಖುಷಿ. ಅವ್ನು ಏನೇ ಮಾಡಲಿ, ಅವ್ರು ಕುಡ್ದು ಬಿಡ್ದು ಹಾಳಾಗ್ಲಿ, ಅಯ್ಯೋ ಅವ್ನು ಹೆಣ್ಮಕ್ಳು ಅವ್ರ ವೈಫ್ ನೋಡ್ಕೊಳಕ್ಕಾಗಲ್ವ, ಅವ್ನಿಗೆ ಮದುವೆ ಮಾಡಿಸಲ್ಲ, ಒಳ್ಳೇದಾಗುತ್ತೆ. ಹುಡುಗ ಏನೇ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಅಂಥದ್ರಲ್ಲಿ ನಾನು ಯಾಕೆ ಚಾಯ್ಸ್ ಮಾಡ್ತೀನಿ ಹುಡುಗಂಗೆ ಮದುವೆ ಆಗ್ತೀನಿ ಅಂತ? ಇಟ್ ಇಸ್ ನಾಟ್ ಅ ಚಾಯ್ಸ್. ಇಟ್ಸ್ ಆ್ಯಂಡ್ ದಟ್ ಟು ಇಂಥ ಎನ್ವಿರಾನ್ಮೆಂಟಲ್ ವೈ ವುಡ್ ಎನಿಬಡಿ ಅಕ್ಸೆಪ್ಟ್ ಆಲ್ಸೋ ದಟ್ ದೇ ಆರ್ ಗೆ? ಬಟ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಹೇಳೋಂಥದ್ದು ನಿಜಾನ ಅಂತ? ಹೇಗೆ ಮಾಡ್ತಾರೆ? ದಟ್ಸ್ ದ ಕ್ವೆಶನ್. ಇನ್ಫ್ಲೂಯೆನ್ಸ್ ಹೇಗೆ ಮಾಡ್ಬೋದು? ಸಿ, ನಿಮಗೆ ಇವಾಗ ಇಫ್ ಯು ಆರ್ ಸಂಬಡಿ, ನಿಮಗೆ ಹೆಣ್ಮಕ್ಳು ಇಷ್ಟ ಆದರೆ, ನಾನು 10 ಸತಿ ಹುಡುಗನ ಫೋಟೋ ತೋರಿಸಿದ್ರು ನೀವು ನೋಡಲ್ಲ.
ಲೈಕ್ ಐ ಆಮ್ ಟಾಕಿಂಗ್ ಅಬೌಟ್ ಫ್ರಮ್ ಅ ಮ್ಯಾನ್ಸ್ ಯಾ ಪರ್ಸ್ಪೆಕ್ಟಿವ್. ಯಾ ಟ್ರೂ, ಇವಾಗ ನನ್ನ ಫ್ರೆಂಡ್ಗೆ ಹುಡುಗಿಯವ್ರು ಇಷ್ಟ ಅಂದ್ರೆ ನಾನು ಏನೇ ಮಾಡಿದ್ರು ನಮ್ಗೆ ಹುಡುಗರು ಇಷ್ಟ ಆಗಲ್ಲ. ಕರೆಕ್ಟ್. ಸೊ ಆ ಚಾನ್ಸೇ ಇಲ್ಲ. ಐ ಥಿಂಕ್ ಇವೆಲ್ಲ ವಿಷಯ ಜನ ಸುಮ್ಮನೆ ಏನೋ ತಮ್ಮ ಮನಸ್ಸಲ್ಲಿ ಏನೋ ಅಂದ್ಕೊಂಡು ಹಿಂಗೆ ಇದನ್ನ ರಿವೋಲ್ಟ್ ಮಾಡೋಣ, ಇದ್ರ ಅಗೇನ್ಸ್ಟ್ ಹೋಗೋಣ ಅಂತ. ಆ್ಯಂಡ್ ಯಾಕೆ ಹೋಗ್ಬೇಕು? ಸಿ ದ ಥಿಂಗ್ ಇಸ್ ಇಟ್ ಇಸ್ ಸಿಂಪಲ್. ಓಕೆ, ನನಗೆ ಸ್ಟೇಟ್ ಪ್ರೂವ್ ಮಾಡಿ ನೀವೇನು ಮಾಡ್ತೀರಾ? ಯು ವಾಂಟ್ ಮೀ ಟು ಮ್ಯಾರಿ ಯುವರ್ ಸಿಸ್ಟರ್ ವಿತೌಟ್ ಲವ್? ನೋ. ಸಿ ಜೀವನದಲ್ಲಿ ಎಷ್ಟು ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? ಐ ಥಿಂಕ್ 130 crores ವಿ ಆರ್. More than that. ಅಂಥದ್ರಲ್ಲಿ ಇವಾಗ ಸ್ವಲ್ಪ ಜನ 10% or 20% ಪಾಪ್ಯುಲೇಷನ್ ಇಸ್ LGBTQ. ಇಫ್ ವಿ ಡೋಂಟ್ ಮ್ಯಾರಿ ಸಂಬಡಿ, ವಾಟ್ ಇಸ್ ದ ಪ್ರಾಬ್ಲಮ್? ದೆನ್ ದ ಪ್ರಾಬ್ಲಮ್ ಇಸ್ ಅವರ್ ಚಿಲ್ಡ್ರನ್ ವುಡ್ ಗೆಟ್ ಇನ್ಫ್ಲೂಯೆನ್ಸ್ಡ್. I had straight parents around all my life. Everybody around me was straight. Who influenced me? ಕರೆಕ್ಟ್. I think somewhere it's all, I don't know, people's stupidity. ಸಾಮಾನ್ಯವಾಗಿ ಒಂದು ಹೆಣ್ಣನ್ನ ಇಷ್ಟಪಟ್ಟರೆ ಅಥವಾ ಗಂಡನ್ನೇ ಇಷ್ಟಪಟ್ಟರೆ ದಟ್ಸ್ ಅನ್ಅಕ್ಸೆಪ್ಟಬಲ್. ಆಸ್ ನಾವು ಇಲ್ಲಿ ತನಕ ಮಾತಾಡ್ಕೊಂಡು ಬಂದಿರೋ ಇದ್ರ ಪ್ರಕಾರ It's not unacceptable. ಅದೇ ಸೊಸೈಟಿಲಿ. ಸೊ ಬೇಸಿಕಲಿ ಸ್ವಲ್ಪ ಜನರಿಗೆ. ಯಾ, ಸೊ ನಮ್ಮ ದೇಶದ ಕಾನೂನೇ ಇದನ್ನ ಅಕ್ಸೆಪ್ಟ್ ಮಾಡಿದ್ರು ಕೂಡ ವೈ ದಟ್ ಮೈಂಡ್ ಸೆಟ್ ಸ್ಟಿಲ್ ಎಕ್ಸಿಸ್ಟ್ ಇನ್ ಅವರ್ ಸೊಸೈಟಿ? ದಟ್ಸ್ ಬಿಕಾಸ್ ನಮ್ಮ ಕಾನೂನು ಅಕ್ಸೆಪ್ಟ್ ಮಾಡಿದೆ, ಬಟ್ ಅದ್ರ ಬಗ್ಗೆ ಯಾರಿಗೂ ಜಾಗೃತಿ ಕೊಡ್ತಾ ಇಲ್ಲ. ಇವಾಗ ನಮ್ಮ ಪ್ರೆಸಿಡೆಂಟ್ ಮೋದಿಜಿಯವರು ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾರೆ, ಬಟ್ ಜೂನ್ ಮಂತ್ ಹೋದಾಗ ಯಾರು ಪ್ರೈಡ್ ಬಗ್ಗೆ ಮಾತಾಡಲ್ಲ. ಸಿ ಇವಾಗ ಅವರೇ ಕೂಡ ಇವಾಗ ನೆದರ್ಲ್ಯಾಂಡ್ಸ್ ಹೋದಾಗ ಡಚ್ ಪ್ರೈಮ್ ಮಿನಿಸ್ಟರ್ ರಾಬ್ ಅಂತ ಅವ್ರಿಗೆ ಮೀಟ್ ಆಗಿದ್ದಾರೆ. ಅವ್ರು ಯಾರು ರಾಬ್? ನೆದರ್ಲ್ಯಾಂಡ್ಸ್ ಪ್ರೈಮ್ ಮಿನಿಸ್ಟರ್. ಹಿ ಇಸ್ ಅ ಗೇ ಮ್ಯಾನ್ ಹಿಮ್ಸೆಲ್ಫ್. ಅವ್ರಿಗೆ ಹಸ್ಬೆಂಡ್ ಇದ್ದಾರೆ. ಸೊ ನೀವು ಅಂತ ಜನರಿಗೆ ಮೀಟ್ ಆಗ್ತಾ ಇದ್ದೀರಾ, ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅವ್ರ ಜೊತೆಗೆ ದೇಶದ ಇಂಪಾರ್ಟೆಂಟ್ ಡೀಲ್ಸ್ ಎಲ್ಲ ಸೈನ್ ಮಾಡ್ತಾ ಇದ್ದೀರಾ. ಅಂಥದ್ದೆಲ್ಲ ಆದ್ಮೇಲೂ 2018 ನಮ್ಮ ದೇಶದಲ್ಲಿ ಇದನ್ನ ಡಿಕ್ರಿಮಿನಲೈಸ್ ಮಾಡಿದ್ವಿ. ಅದಾದ್ರೂ ಅದ್ರ ಬಗ್ಗೆ ನೀವು ಯಾರಿಗೂ ಕಾಳಜಿ ಕೊಡ್ತಾ ಇಲ್ಲ, ನೀವು ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇಲ್ಲ. LGBTQI ಅಲ್ಲಿ ಸೂಸೈಡ್ ಕೇಸಸ್ ಜಾಸ್ತಿ. ಎಷ್ಟೋ ಡಾಕ್ಟರ್ಸ್, ನನ್ನ ಫ್ರೆಂಡ್ಸು 2-3 ನನಗೆ ಐ ಫೀಲ್ ಕ್ವಾರ್ಟರ್ಲಿ 1 ಸೂಸೈಡ್ ನ್ಯೂಸ್ ನಾನು ಕೇಳ್ತೀನಿ LGBTQI ಕಮ್ಯುನಿಟಿಯಿಂದ. ಯಾಕಂದರೆ ಪೇರೆಂಟ್ಸು ಮದುವೆಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸರೌಂಡಿಂಗಲ್ಲಿ ತುಂಬ ಬುಲಿಂಗ್ ಇದೆ. ಸೊ ಐ ಥಿಂಕ್ ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ಬಟ್ ನಮ್ಮ ಲೀಡರ್ಸು ಜಸ್ಟ್ ಬಿಕಾಸ್ ವೋಟ್ ಬ್ಯಾಂಕ್ಗೋಸ್ಕರ ಸೊಸೈಟಿ, ಬಟ್ ದ ಥಿಂಗ್ ಇಸ್ ನಿಮ್ಮ ಹತ್ರ ಇಂಥ ಪವರ್ ಇದ್ದಾಗ ನೀವು ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಅದು ಅಲ್ಲದೆ ಓಕೆ, ನೀವೆಲ್ಲ ಬಿಸ್ನೆಸ್ ಡೀಲಿಂಗ್. ಸಿ ಇವಾಗ ಅವರು ಗೇ ಪ್ರೆಸಿಡೆಂಟ್ನ ಮೀಟ್ ಆಗ್ತಾ ಇದ್ದಾರೆ, ಯಾರಿಗೆ ಹಸ್ಬೆಂಡ್ ಇದ್ದಾರೆ, ಹಾಗಾದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ, ಬಟ್ ಇದ್ರ ಬಗ್ಗೆ ಅವೇರ್ನೆಸ್ ಎಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ? ಕರೆಕ್ಟ್. ಮೆಲೋಡಿ ಕೊಡ್ತಾ ಇದ್ದಾರೆ ಅಷ್ಟೇ. This is a social responsibility. Yes, true. See, as a president, see he himself, ಅವರು ಕೂಡ ಮ್ಯಾರೇಜ್ ಅಂತ ಇನ್ಸ್ಟಿಟ್ಯೂಷನ್ನ ಬಿಟ್ಟು ಬಂದಿರೋರು. ಬಟ್ ಅದ್ರ ಬಗ್ಗೆ ಅವ್ರು ಎಷ್ಟು ಮಾತಾಡ್ತಾರೆ? ಸಿ ಅವರು ಎಷ್ಟೋ ಪೇರೆಂಟ್ಸ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಇವತ್ತು ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಆಗ್ತಾ ಇರೋದು ಫೋರ್ಸ್ಫುಲ್ ಮ್ಯಾರೇಜಸ್, ಡೈವೋರ್ಸ್ ಕೇಸ್, ಡೌರಿ ಕೇಸಸ್ ಎಲ್ಲ ಯಾವುದಕ್ಕಿರೋದು ಅಂದರೆ ನಮ್ಮ ಪೇರೆಂಟ್ಸ್ಗೆ ಯಾರೂ ಅರ್ಥ ಮಾಡಿಸ್ಕೊಳ್ಳಿಲ್ಲ ದಟ್ ಮ್ಯಾರೇಜ್ ಈಸ್ ನಾಟ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಆಫ್ ಲೈಫ್. ಇವಾಗ ಹೇಗಾಗಿದೆ ಅಂದರೆ ಮ್ಯಾರೇಜ್ ಒಂಥರ ಆಕ್ಸಿಜನ್ ಮಾಸ್ಕ್ ಥರ ಅನ್ಕೊಂತಾರೆ ಪೇರೆಂಟ್ಸು. 30 ತನಕ ಮಾಸ್ಕ್ ಹಾಕೊಂಡಿಲ್ಲ ಅಂದರೆ ನಿಮಗೆ ಆಮೇಲೆ ಬ್ರೀದಿಂಗ್ ಪಾಸಿಬಿಲಿಟಿನೇ ಇಲ್ಲ ಅಂತ. ಆ್ಯಂಡ್ ಐ ಥಿಂಕ್ ನಮ್ಮ ಲೀಡರ್ಸು ಸ್ವಲ್ಪ ಬೇರೆ ವಿಷಯ ಬಗ್ಗೆನೂ ಮಾತಾಡಿದ್ರೆ, ಯಾಕಂದ್ರೆ ಅವ್ರ ಹತ್ರ ಪವರ್ ಇದೆ. ಸಿ ಇವತ್ತು ಮೋದಿಜಿ LGBTQI ಬಗ್ಗೆ ಅವೇರ್ನೆಸ್ ಕೊಟ್ಟರೆ ಎಷ್ಟೋ ಜನ ಅರ್ಥ ಮಾಡ್ಕೊತಾರೆ. ಬಟ್ ಎಸ್, ಸಿ ಬಿಕಾಸ್ ಒಂದು ಮೆಲೋಡಿ ಕೊಟ್ಟಿದ್ದಕ್ಕೆ ಈಗ ಇನ್ಸ್ಟಾಗ್ರಾಮಲ್ಲಿ ಅದು ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಅದೇ ಥರ ನಮ್ಮ ಒಂಥರ ಇನ್ಫ್ಲೂಯೆನ್ಸ್ಡ್ ಪೀಪಲ್ ಇದನ್ನ ಮಾತಾಡಿದ್ರೆ ದಟ್ ವುಡ್ ಬಿ ಜಾಸ್ತಿ. But honestly, it is so disappointing. Modi ji is a married man. See, today, maybe he's not flirting, it's out of friendship. But whatever he's doing on public eye, posting it on Instagram, as a wife, how much would you like it? ಅವ್ರ ಮದುವೆ ಆಗಿದ್ದಾರೆ ಅಲ್ವಾ, ಹೌದು, ಅವ್ರ ವೈಫ್ ಕೂಡ ಇದ್ದಾರೆ. ಫಸ್ಟ್ ಥಿಂಗ್ ಅವ್ರ ಜೊತೆ ಬದುಕಲಿಲ್ಲ. ಅದಾದ್ಮೇಲೆ ಇವತ್ತು ಇಂಥ ಸಿಚುವೇಶನಲ್ಲಿ ನಿಮ್ಮ ವೈಫ್ ಇದ್ಮೇಲೂ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ. ಜನ ಮಾತಾಡೋ ವಿಷಯ ಬೇರೆ, ನೀವೇ ಪೋಸ್ಟ್ ಮಾಡೋ ವಿಷಯ ಬೇರೆ. True. See, as a prime minister, I think there are better things to be famous for rather than giving melody. Okay, let's not talk about that now. Yeah, I think this is very Yeah. political. Anyhow, Yeah. see, ಈಗ when compared to gay men, lesbiansಗೆ ಐ ಗೆಸ್ ಇದು ತುಂಬ ಒಂಥರ ಪ್ರಾಬ್ಲಮ್ಯಾಟಿಕ್ ಆಗಿರ್ಬೋದು. ಬಿಕಾಸ್ ಹುಡುಗರು ಟು ಸಮ್ ಎಕ್ಸ್ಟೆಂಟ್ ಹೇಗೋ ಅದನ್ನು ಸ್ಟಾಪ್ ಮಾಡ್ತಾರೆ ಅಥವಾ ಅವರಿಗೋಸ್ಕರ ಸ್ಟ್ಯಾಂಡ್ ಮಾಡ್ತಾರೆ. ಬಟ್ ಹೆಣ್ಮಕ್ಳಿಗೆ ಫ್ಯಾಮಿಲಿ ಪ್ರೆಷರ್ ತುಂಬ ಇರುತ್ತೆ ಅನಿಸುತ್ತೆ.
ಸಿ ಮೋರ್ ದೆನ್ ಫ್ಯಾಮಿಲಿ ಪ್ರೆಷರ್ ಐ ವುಡ್ ಸೇ ಇಂಡಿಪೆಂಡೆನ್ಸ್ ಎಷ್ಟಿದೆ. ಸೊ ವಿ ಸರ್ಕಲ್ ಬ್ಯಾಕ್ ಟು ದ ಸೇಮ್ ಥಿಂಗ್ ನಾವು ಮಾತಾಡಿದ್ದು. ಬರೀ 10-15% ವಿಮೆನ್ ಆರ್ ಇಂಡಿಪೆಂಡೆಂಟ್ ಟುಡೇ. ಸೊ ರೆಸ್ಟ್ ಎಲ್ಲ ಏನು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಲ್ಲ. ದೆನ್ ಚಾಯ್ಸ್ ಏನಿದೆ? ಮದುವೆ ಮಾಡಿದ್ರೇ ಎಲ್ಲಾದರೂ ಇದೆ. ಯಾಕಂದರೆ ಸೆಲ್ಫ್ ಮನೇಲಿ ನಿಮ್ಮ ಪೇರೆಂಟ್ಸೇ ನೀವು ಇಟ್ಕೊಳಕ್ಕೆ ರೆಡಿ ಇಲ್ಲ. ಹೌದು, ಯಾವಾಗ ಒಂದ್ಸಲ ಹೆಣ್ಮಗುನ ಮದುವೆ ಮಾಡಿ ಕಳ್ಸೋದು ಅಂತ. ಚಿಕ್ಕದಾಗಿಂದ ಫಸ್ಟ್ ದೇ ಡೋಂಟ್ ಟೇಕ್ ಕೇರ್ ಆಫ್ ಯುವರ್ ಡಯಟ್, ದೇ ಡೋಂಟ್ ಗಿವ್ ಯು ರೈಟ್ ಎಜುಕೇಶನ್, ಬಿಕಾಸ್ ನಿಮ್ಮಲ್ಲಿ ಫ್ಯೂಚರ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ. ಪೀಪಲ್ ಸೇ ಪೇರೆಂಟ್ಸ್ ಆರ್ ಗ್ರೇಟ್, ಬಟ್ ಐ ಹ್ಯಾವ್ ಸೀನ್ ದಿಸ್ ಮೈಂಡ್ ಸೆಟ್ ಆಫ್ ಲಾಟ್ ಆಫ್ ಪೇರೆಂಟ್ಸ್. ಸೊ ಅಂಥ ರಿಯಾಲಿಟಿಯಲ್ಲಿ ಡೆಫಿನೆಟ್ಲಿ ಫಾರ್ ಲೆಸ್ಬಿಯನ್ಸ್ ಇಟ್ ಈಸ್ ವೇ ಮೋರ್ ಡಿಫಿಕಲ್ಟ್. ಆ್ಯಂಡ್ ಇಮ್ಯಾಜಿನ್, ನಿಮಗೆ ಮ್ಯಾರಿಟಲ್ ರೇಪ್ ಕಾನ್ಸೆಪ್ಟ್ ಗೊತ್ತಲ್ವಾ? ಸೊ ಈವನ್ ಇಫ್ somebody's husband does not have right towards anyone's body. ಬಟ್ ಅಂಥ ವಿಷಯದಲ್ಲಿ ಇವಾಗ ಹುಡುಗಿಗೆ ಗಂಡು ಮಕ್ಕಳೇ ಇಷ್ಟ ಇಲ್ಲ, ಗಂಡು ಹುಡುಗರೇ ಇಷ್ಟ ಇಲ್ಲ. ಅಂಥದ್ರಲ್ಲಿ ಲಿವಿಂಗ್ ಅ ಲೈಫ್ ವಿತ್ ಅ ಮ್ಯಾನ್, ದಿಸ್ ಇಸ್ ಅ ರೇಪ್, Horrible thing, yeah. So yeah, I think nobody understands, and people say we value women. Fathers ತುಂಬ ಫಾದರ್ಸ್ ಬೋಸ್ಟ್ ಮಾಡ್ಕೊಳ್ತಾರೆ, ನನಗೆ ನನ್ನ ಮಗಳ ಮೇಲೆ ತುಂಬ ಪ್ರೀತಿ. ಆ ಪ್ರೀತಿ ಎಲ್ಲಿ ಹೋಗುತ್ತೆ? ಮಗಳು ನನಗೆ ಈ ಮನೆಯಲ್ಲಿ ಇಷ್ಟ ಇಲ್ಲ, ಈ ಮನೇಲಿ ನನಗೆ ಖುಷಿಯಾಗಿ ಬದುಕಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಡೌರಿ ಕೊಟ್ಬಿಡ್ತೀರಾ, ಆದರೆ ಮಗಳನ್ನ ನಿಮ್ಮ ಮನೇಲಿ ಕರ್ಕೊಂಬರಲ್ಲ. ಫಸ್ಟ್ ಥಿಂಗ್, ಆ ಮಗಳು ನಿಮ್ಮ ಮನೆ ಬಗ್ಗೆ ಕೇಳ್ತಾನೂ ಇರಲಿಲ್ಲ. ನೀವು ಅವಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಸ್ಯಾಲ್ರಿ ಬರೋ ಥರ ಮಾಡಿದ್ರೆ, ಇಂಡಿಪೆಂಡೆಂಟ್ ಮಾಡಿದ್ದಿದ್ರೆ, ಫಸ್ಟೇ ನೀವು ಅವಳಿಗೆ ಬರೀ ಮನೆ ಕೆಲಸ ಹೇಳ್ಕೊಟ್ರಿ, ಅವಳಿಗೆ ಇಂಡಿಪೆಂಡೆಂಟ್ ಮಾಡಲಿಲ್ಲ. ಫೈನಲಿ ಶಿ ಹ್ಯಾಸ್ ನೋ ವರ್ತ್ ಇದರ್ ಟು ವಾಶ್ ಡಿಶಸ್ ಅಟ್ ಹಿಸ್ ಹೌಸ್ and do clothes and do whatever, live a life with whatever he gives. So I think that's why all these suicide cases and all happen, I guess. Definitely matte lesbians needs more empowerment, definitely. So yeah, from a corporate person to Mr. Gay world, ಹೇಗಿತ್ತು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿ? ಯಾಕೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದವರು ಸಡನ್ ಆಗಿ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ನಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೊಂಡ್ರಿ? ವಾಟ್ ವಾಸ್ ಯುವರ್ ಟರ್ನಿಂಗ್ ಪಾಯಿಂಟ್? ಐ ಥಿಂಕ್ ಟರ್ನಿಂಗ್ ಪಾಯಿಂಟ್ ಹೇಗೆ ಅಂದರೆ, ನಾನು ಇದ್ರ ಬಗ್ಗೆ ಜನರಿಗೆ ಹೇಳೋದು ಅದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ನನ್ನ ಹತ್ರ ರೆಪ್ರೆಸೆಂಟೇಷನ್ ಇರಲಿಲ್ಲ ನೋಡ್ಕೊಳಕ್ಕೆ. ಸೊ ಐ ವಾಸ್ ಲೈಕ್, ನನ್ನ ಲೈಫ್ ನೋಡಿ, ಇಫ್ ಎನಿ ಅದರ್ ಗೇ ಬಾಯ್ ಫೀಲ್ಸ್ ಗುಡ್ ಅಬೌಟ್ ಹಿಸ್ ಲೈಫ್, ದಟ್ ಹಿ ಹ್ಯಾಸ್ somebody to look up to, then I think that was my purpose. And once I realized that, on Instagram I created a lot of video, and I am hope for a lot of people. I'm giving strength to a lot of queer people who want to live the life which I'm leading today. So, and that's when I felt international platform would be a good way to spread this message across, and yeah, build more awareness on LGBTQ, because nobody else is doing it. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ LGBTQIA ಕಮ್ಯುನಿಟಿಯವ್ರನ್ನ ಮಾಕ್ ಮಾಡ್ತಾನೆ ಬಂದಿದ್ದಾರೆ, ಒಂಥರ ಫನಿ ವೇನಲ್ಲಿ ಇಂಟರ್ಪ್ರೇಟ್ ಮಾಡ್ತಾ ಬಂದಿದ್ದಾರೆ. ಬಟ್ ನೀವು ಆ ಸ್ಟೆರಿಯೋಟೈಪ್ನ ಬ್ರೇಕ್ ಮಾಡಿಬಿಟ್ಟು ಒಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಮ್ಮ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ಹೌ ಡು ಯು ಫೀಲ್ ರೈಟ್ ನೌ? See, I mean, for me it has always been a proud moment. I have always felt good for the reason that I came out. ಯಾಕಂದರೆ ಕಷ್ಟ ಇತ್ತು. ನಾನು ದ ನೈಟ್ ಬಿಫೋರ್ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ನಮ್ಮ ಮನೇಲಿ ಎಲ್ಲರೂ ಹತ್ರು. ಯಾಕಂದರೆ ಡಿಫಿಕಲ್ಟ್ ಇತ್ತು, ಯಾರಿಗೂ ಏನು ಗೊತ್ತಿಲ್ಲ ಸೊಸೈಟಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ನನಗೂ ಏನು ಗೊತ್ತಿರಲಿಲ್ಲ. ಇವತ್ತು ನನ್ನ ಫೇಸಲ್ಲಿ ನೀವು ಎಲ್ಲ ಸ್ಮೈಲ್ ನೋಡ್ತೀರಾ, ಬಟ್ ನೀವು ನನ್ನ ಕಮ್ಮಿಂಗ್ ಔಟ್ ವಿಡಿಯೋ ನೋಡಿದ್ರೆ ಐ ವಾಸ್ ಅಂಡರ್ ಡೀಪ್ ಪೇನ್. ಬಟ್ ಒಂದೇ ವಿಷಯ ಇದಿತ್ತು ಈ ಪಾಯಿಂಟಲ್ಲಿ. ಸೊ ಲೈಫಲ್ಲಿ ಇವತ್ತಿಂದ ರೆಸ್ಪೆಕ್ಟ್ ಏನೇ ಇದ್ರು ನನ್ನ ನಿಜಕ್ಕೆ ರೆಸ್ಪೆಕ್ಟ್ ಇರಲಿ, ಇಲ್ಲ ಅಂದರೆ ಬೇಡ ಅಂತ. ಸೊ ನನಗೆ ಯಾವತ್ತು ಗೊತ್ತಿರಲಿಲ್ಲ ಪೀಪಲ್ ವುಡ್ ರೆಸ್ಪೆಕ್ಟ್ ಮೀ. ಇವತ್ತು ರೆಸ್ಪೆಕ್ಟ್ ಇದೆ, ಎವ್ರಿಥಿಂಗ್ ಇದೆ. ಬಟ್ ನಾನು ಆ ವಿಷಯ ಹೇಳೋಬೇಕಾದ್ರೆ ನನಗೆ ಅದು ಫುಲ್ ಡೌಟಲ್ಲೇ ಇತ್ತು. ಲೈಕ್ ವಾಟ್ ವುಡ್ ಹ್ಯಾಪನ್, ಈದರ್ ಐ ವುಡ್ ಲೂಸ್ ಆಲ್ ದ ರಿಲೇಟಿವ್ಸ್, ಆಲ್ ದ ಫ್ರೆಂಡ್ಸ್, ಬಟ್ ಸಮ್ವೇರ್ ಐ ವಾಸ್ ಓಕೆ ಟು ಲೀವ್. ಬಿಕಾಸ್ ಸಮ್ವೇರ್ ನಾನು ನನ್ನನ್ನು ಇಷ್ಟಪಡಬೇಕಂದ್ರೆ ನಾನು ಜನರಿಗೆ ಏನು ಇಷ್ಟ ಅಂತ ಅದ್ರ ಯೋಚನೆ ಮಾಡೋಕ್ಕಾಗಲ್ಲ. ಫಸ್ಟ್ ಹೇಗೆ ಅಂದರೆ, ದಿಸ್ ಈಸ್ ವಾಟ್ ಐ ಆಮ್, ಇದಾದಮೇಲೆ ನಿಮಗೆ ಇಷ್ಟನ ಇಲ್ಲ ಅಂತ ನೀವು ನೋಡ್ಕೊಳ್ಳಿ ಅಂತ. ಸೊ ಅದೇ ನನಗೆ ಹೆಲ್ಪ್ ಆಯಿತು. ಗೇ ಮ್ಯಾನ್ ಮದುವೆ ಆದರೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗತ್ತಾ? ಸೊ ನಿಮ್ಮ ಲೈಫ್ ಎಂಡ್ವರೆಗೂ ಚೆನ್ನಾಗಿರುತ್ತಾ ಅನ್ನೋದೊಂದು ಡೌಟ್ ಇರುತ್ತೆ ಎಲ್ರಿಗೂ. ಸೊ ನೀವೇನು ಹೇಳ್ತೀರಾ? ಸ್ಟ್ರೇಟ್ ಮ್ಯಾರೇಜಸ್ ಎಲ್ಲ ಲಾಸ್ಟ್ ಆಗುತ್ತಾ? ಆಗಲ್ಲ, ಬಟ್ ವಾಟ್ಸ್ ಯುವರ್ ಪರ್ಸ್ಪೆಕ್ಟಿವ್ ಆನ್ ದ್ಯಾಟ್? ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಬೇಸ್ಲೆಸ್ ಪರ್ಸ್ಪೆಕ್ಟಿವ್ ಇದು. ಯಾಕಂದರೆ ತುಂಬ ಜನ ಗೇ ಪಾರ್ಟ್ನರ್ಸ್ ಬೆಂಗಳೂರಲ್ಲೇ ಇದ್ದಾರೆ ಗೇ ಪಾರ್ಟ್ನರ್ಸ್. ಅವ್ರ ಮಕ್ಕಳು ಕೂಡ ಸರೋಗೇಸಿಯಿಂದ ಮಾಡಿಸ್ಕೊಂಡಿದ್ದಾರೆ. ಬಟ್ ಆಮೇಲೆ ಫೆಬ್ರವರಿ 2021 ನಮ್ಮ ದೇಶದಲ್ಲಿ ಸರಗೇಸಿ ಲಾ ಚೇಂಜ್ ಆಯಿತು. ಇಲ್ಲಾಂದರೆ ಅದ್ರ ಮುಂಚೆ ನೀವು ಸರಗೇಸಿಯಿಂದ ಮಕ್ಕಳು ಮಾಡಿಸ್ಬೋದು. ತುಂಬ ಜನರು, ಕರಣ್ ಜೋಹರ್ ಅವ್ರಿಗೂ ಮಕ್ಕಳಿದ್ದಾರೆ. ನಾನಿವಾಗ ಹೇಳಿದೆ ಬೆಂಗಳೂರಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಗೇ ಪಾರ್ಟ್ನರ್ಸ್, ಅವ್ರಿಗೂ ಮಕ್ಕಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲೈಫ್ ಆ್ಯಸ್ ಯೂಶುವಲ್ ಆಸ್ ಸ್ಟ್ರೇಟ್ ಪೀಪಲ್. ದಿಸ್ ನೋ ಡಿಫ್ರೆನ್ಸ್.
ಓಕೆ. ನಮ್ಮ ಕಾನೂನಲ್ಲಿ, ಇಂಡಿಯನ್ ಲಾಸಲ್ಲಿ LGBTQIA ಕಮ್ಯುನಿಟಿಗೆ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ? ಈಗ ಮ್ಯಾರೇಜ್ ಆದಮೇಲೆ ಡಿವೋರ್ಸಸ್ ನಾರ್ಮಲ್ ಮ್ಯಾರೇಜಸ್ ನಡೆಯುತ್ತೆ. ಆ ಥರ ನಿಮ್ಮ ಕಮ್ಯುನಿಟಿಯಲ್ಲಿ ಹೇಗೆ ನಡೆಯುತ್ತೆ? ಅಂದರೆ ಏನೇನು ಪ್ರೊಸೀಜರ್ಸ್ ಇದೆ ಅಂತ? ಸೊ ರೈಟ್ ನಾವು ಗೌರ್ಮೆಂಟ್ ನಮ್ಮಿಂದ ಟ್ಯಾಕ್ಸ್ ತಗೊಳ್ತಾ ಇದೆ, ಬಟ್ ನಮ್ಗೆ ಏನು ಬೆನಿಫಿಟ್ಸ್ ಕೊಡ್ತಾ ಇಲ್ಲ. ಓಕೆ. ಯಾಕಂದ್ರೆ ನಮಗೆ ಡಿಕ್ರಿಮಿನಲೈಸೇ ಆಗಿದ್ದು 2018 ಅಲ್ಲಿ. ಯಾ. ಸೊ ಇವಾಗ 2026 ಅರೌಂಡ್ 8 ಇಯರ್ಸ್ ಆಗಿದೆ. ಸೊ ಬರೀ ಡಿಕ್ರಿಮಿನಲೈಸೇಷನ್ ಆಗಿ ಮ್ಯಾರೇಜ್ ಈಕ್ವಾಲಿಟಿ ಬಗ್ಗೆ ಕೇಸ್ ನಡೀತಾ ಇತ್ತು 2025 ಅಲ್ಲಿ. ಸುಪ್ರೀಂ ಕೋರ್ಟ್ ಜಡ್ಜಸ್ ಎಲ್ಲ ಫೇವರಲ್ ಬಂದ ಮೇಲೆ ಪಾರ್ಲಿಮೆಂಟ್ಗೆ ಡಿಸಿಷನ್ ಮೂವ್ ಮಾಡಿದ್ರು. ಸೊ ಅಂದರೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಮಾತು ನಡೀತಾ ಇದೆ, ಬಟ್ ಸೊಲ್ಯೂಷನ್ಸ್ ಬರ್ತಾ ಇಲ್ಲ. ಆ್ಯಂಡ್ ಸೊ ಇವತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ಗೆ ಏನು ಪ್ರಾಸೆಸ್ ಇಲ್ಲ. ನೀವು ಮದುವೆ ಮಾಡ್ಬೋದು, ನೋಬಡಿ ಅಪೋಸಸ್ ಇಟ್, ಬಟ್ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ರೈಟ್ಸ್ ಇಲ್ಲ, ನಿಮ್ಗೇನು ಬೆನಿಫಿಟ್ಸ್ ಇಲ್ಲ ಗೌರ್ಮೆಂಟಿಂದ. ಓಕೆ. So if you are gay, you're just gay. There's nothing. Government takes your tax, but it doesn't help you with your marriage, your divorces. There's no formalization of anything we do. Government of the data, how many people are gay? Intimacy is the foundation of any relationship, I would say. So Totally. ಯಾ. ಈಗ ಐ ಮೈಟ್ ಸೌಂಡ್ ಸಿಲಿ, ಬಟ್ ಯೂಶ್ವಲಿ ಈಗ ಯಾವುದೇ ರಿಲೇಷನ್ಶಿಪ್ ಆಗಲಿ ಚೀಟಿಂಗ್ ಅಂತ ಇರುತ್ತೆ. ಹುಡುಗ ಹುಡುಗಿ ರಿಲೇಷನ್ಶಿಪ್ ಆದರೆ. ಸೊ when that happens with you, so will you take that positively, or how do you react to that? I think cheating is never positive, right? Yeah, because see, however ಅದು acceptable ಅಲ್ಲ. ಈಗ ಅದನ್ನ ನೀವು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನನ್ನ ಪಾರ್ಟ್ನರ್ ಈ ಥರ ಮಾಡ್ದ, ಅವ್ರು ಇಲ್ಲ. ಸೊ ಅಷ್ಟು ಚಿಕ್ಕ ಗೇ ಕಮ್ಯುನಿಟಿನೂ ಇಲ್ಲ. ಸೊ ಇವಾಗ ನಾವು ಕರ್ನಾಟಕದಲ್ಲೇ ಮಾತಾಡಿದ್ರೆ, ಇಫ್ ದ ಪಾಪ್ಯುಲೇಷನ್ ಇಸ್ 6.9 crores, there are 70 lakh people who are gay. And today in my life, I think ನಾನು ಮಂಡೇ ಟು ಫ್ರೈಡೆ ಅಷ್ಟೇ ಬೇರೆ ಜನರು ನೋಡೋದು. ಸ್ಯಾಟರ್ಡೇ ಇಂದ ಸಂಡೇ ತನಕ ನಾನು ಸ್ಟ್ರೇಟ್ ಜನರನ್ನ ನೋಡೇ ಇಲ್ಲ. ಐ ಆಮ್ ಸರೌಂಡೆಡ್ ವಿತ್ ಗೇಸ್. My friends are gays. A lot of my surrounding is totally gay. So gay community is not that small that you don't have enough people to talk about. Yeah. So ಜನ ಇದ್ದಾರೆ. Can you tell me about your community? ಅಂದರೆ ಹೇಗೆ ನೀವು ಲೈಕ್ ಯಾವ ರೀತಿ ಮೀಟ್ ಆಗ್ತೀರಾ, ಯಾವ ರೀತಿ how do you lead a life? So I think in general, see, ನಮ್ಮ ಫ್ಯಾಮಿಲಿನ ಸೇಮ್ ಫ್ಯಾಮಿಲಿ ತರನೇ ಇರುತ್ತೆ. I have my brother, my sisters. Apart from that, apart from that, we have run club. So every Sunday ಕಬ್ಬನ್ ಪಾರ್ಕ್ ಅಲ್ಲಿ ರನ್ ಕ್ಲಬ್ ಇರುತ್ತೆ. ಅಲ್ಲಿ ಮೀಟ್ ಆಗ್ತೀವಿ. ಸೊ ಮಾರ್ನಿಂಗ್ ಕಬ್ಬನ್ ಪಾರ್ಕ್ ಅಲ್ಲಿ ರನ್ ಮಾಡ್ತೀವಿ, ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗ್ತೀವಿ. ಸೊ ಅಲ್ಲಿ ಕಮ್ಯುನಿಟಿ ಬಗ್ಗೆ ವಿಷಯ ಇರಲಿ, ಮಾತಾಡೋದಿರಲಿ, ಅದೆಲ್ಲ ನಡೆಯುತ್ತೆ. ಅದಾದ್ಮೇಲೆ ಪ್ರತಿ ಶುಕ್ರವಾರ ಡ್ರ್ಯಾಗ್ ನೈಟ್ಸ್ ಅಂತ ಇರುತ್ತೆ. ಓಕೆ. ಸೊ ಡ್ರ್ಯಾಗ್ ನೈಟ್ಸ್ ಅಂದ್ರೆ ಗೊತ್ತಾ ನಿಮಗೆ? ಡ್ರ್ಯಾಗ್ ಕಲ್ಚರ್ ಕೂಡ ಇಂಡಿಯಾದಲ್ಲಿ ಎಷ್ಟು ಪ್ರಾಮಿನೆಂಟ್ ಇಲ್ಲ. ಡ್ರ್ಯಾಗ್ ಕಲ್ಚರ್ ಹೀಗೆ ಅಂದ್ರೆ ಜನ ಫುಲ್ ಎಕ್ಸಾಜುರೇಟೆಡ್ ಲೆವೆಲ್ ಅಲ್ಲಿ ರೆಡಿ ಆಗ್ತಾರೆ, ಅದ್ರಲ್ಲಿ ಪರ್ಫಾರ್ಮೆನ್ಸಸ್ ಇರುತ್ತೆ. ಸೊ ದಟ್ ಈಸ್ ಡ್ರ್ಯಾಗ್ ನೈಟ್. ದಟ್ ಹ್ಯಾಪನ್ಸ್ ಆನ್ ಫ್ರೈಡೇ. ಅದಾದ್ಮೇಲೆ ನಮ್ ಸ್ಯಾಟರ್ಡೇ ಅಲ್ಲಿ ಡೂಡ್ ಪಾರ್ಟಿ ಅಂತ ಇರುತ್ತೆ. ಸೊ around almost 500-600 people, and all these parties happens at 5 stars and best locations possible. So the community is quite big. And it's just that it's very much under hush. A lot of guys who are dating or parents ಗೆ ಗೊತ್ತಿಲ್ಲ. ಸೊ ಪ್ರಾಬ್ಲಮ್ ಏನಿದೆ ಅಂದರೆ, ಪೀಪಲ್ ಆರ್ ಲಿವಿಂಗ್ ಲೈಫ್. ಇವಾಗ ಲಾಟ್ ಆಫ್ ಮ್ಯಾರಿಡ್ ಮೆನ್ ಮದುವೆ ಆದವರೆಲ್ಲ ಗೇ ಡೇಟಿಂಗ್ ಆ್ಯಪಲ್ಲಿ ಇದ್ದಾರೆ. ಸೊ ಇವಾಗ ಟಿಂಡರ್ ಅಲ್ಲಿ ಇದ್ದಾಗ ದೆರ್ ಆರ್ ಸೋ ಮೆನಿ ಮ್ಯಾರಿಡ್ ಮೆನ್. ಇವಾಗ ಮದುವೆ ಆಗಿಬಿಡುತ್ತೆ, ಬಟ್ ವಾಟ್ ಕ್ಯಾನ್ ದೇ ಡೂ ಫಾರ್ ದರ್ ಎಮೋಷನ್ಸ್? ಕರೆಕ್ಟ್. ಸಿ ವೈ ಅ ಲಾಟ್ ಆಫ್ ಸೊ ಐ ಥಿಂಕ್ ದಟ್ಸ್ ಹೌ ದ ಗೇ ಕಮ್ಯುನಿಟಿ ಕೀಪ್ಸ್ ಮೀಟಿಂಗ್. ಇಟ್ಸ್ ಕ್ವೈಟ್ ಲಾರ್ಜ್. ಸೊ ನಮ್ಮ ಕರ್ನಾಟಕದಲ್ಲೇ 69 lakh people would be bare minimum gay people. So I mean LGBTQI, not specifically gay. Yeah. Are you spiritual? Because usually ಈ ಥರ ಎಲ್ಲ ಆದಾಗ ಒಂದಷ್ಟು ಜನ ದೇವ್ರ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಡ್ತಾರೆ. ನನ್ನ ದೇವ್ರು ಯಾಕೆ ಈ ಥರ ಹುಟ್ಟಿಸ್ದ ಅನ್ನೋ ಥರ ಎಲ್ಲ ಥಾಟ್ಸ್ ಬರುತ್ತೆ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು. I think religious and spiritual both are different, and I would say I'm quite spiritual, and it's spirituality that led me to accept my fact and live the life. Okay. Because ನನಗೆ when I was reading more about spirituality, that's when I realized ಯಾವುದೇ ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕಂದ್ರೆ ಫಸ್ಟ್ ನಾವು ಆ ಪ್ರಾಬ್ಲಮ್ನ ಅಂಬ್ಕೋಬೇಕು. ಸೊ ನನಗೆ ನನ್ನ ಜೀವನದಲ್ಲಿ ಪೀಸ್ ಬೇಕಂದ್ರೆ ಏನು ಮಾಡಬೇಕು? ನಾನು ಪ್ರತಿ ಸಲ ಯೋಚನೆ ಮಾಡ್ತಾ ಇದ್ದೆ, ನಾನು ಪ್ರಿಟೆಂಡ್ ಮಾಡ್ತೀನಿ, ಹುಡುಗಿಗೆ ಲೈಕ್ ಮಾಡ್ತೀನಿ, ಹುಡುಗಿಗೆ ಮದುವೆ ಮಾಡ್ತೀನಿ. ಇದೇನು ಯಾವುದೋ ಸ್ವಲ್ಪ ವಿಷಯಕ್ಕೆ ಸ್ವಲ್ಪ ಮೂಮೆಂಟ್ಗೋಸ್ಕರ ನಿಮಗೆ ಡಿಸೈರ್ ಇರುತ್ತೆ ಯಾರ ಬಗ್ಗೆ. ಆಮೇಲೆ ಆ ಡಿಸೈರ್ ಹೋದ್ಮೇಲೆ ಯುವರ್ ಲೈಫ್ ಇಸ್ ಆಸ್ ಸಿಮಿಲರ್ ಟು ಎನಿ ಸ್ಟ್ರೇಟ್ ಗಾಯ್. ನೀವು ನಿಮ್ಮ ಕೆಲಸಕ್ಕೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಮನೆಗೆ ಬರ್ತೀರಾ. ಹುಡುಗಿಗೆ ಮದುವೆ ಆಗಿದ್ರು, ಹುಡುಗಂಗೆ ಮದುವೆ ಆಗಿದ್ರು. ಓನ್ಲಿ ಸೆಕ್ಷುವಲ್ ಡಿಸೈರ್ ಇದ್ದಾಗ ತುಂಬ ಜನ ಅದು ಕೂಡ ಹೇಳ್ತಾರೆ, ಲೈಕ್ ನೀವು ಯಾರ ಬಗ್ಗೆನೋ ಯೋಚನೆ ಮಾಡ್ಕೊಂಡು ಯಾರ ಜೊತೆಗಾದ್ರೂ ಮಲ್ಕೋಬೋದು. ಸೊ ಇಂಥ ಎಲ್ಲ ಸಿಚುವೇಶನ್ ಇದ್ದಾಗ ನಿಮಗೂ ಆ ಟೆಂಡೆನ್ಸಿ ಇರುತ್ತೆ. ನನಗೆ ಆ ಸಿಚುವೇಶನಲ್ಲಿ ಸ್ಪಿರಿಚುವಾಲಿಟಿ ಹೆಲ್ಪ್ ಆಯಿತು. ಹೇಗೆ ಅಂದರೆ, ನೀವು ನಿಜ ಅಕ್ಸೆಪ್ಟ್ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಬೇರೆ ಸೊಲ್ಯೂಷನ್ಸ್ ತರ್ಬೋದು. ನೀವು ಪ್ರಾಬ್ಲಮ್ನೇ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ನೀವು ಸೊಲ್ಯೂಷನ್ ಯಾವತ್ತೂ ರೀಚ್ ಆಗಲ್ಲ.
ಸೊ ಆ ಮೂಮೆಂಟಲ್ಲಿ ಇದು ಪ್ರಾಬ್ಲಮ್ ಅಲ್ಲ, ಬಟ್ ಸೊಸೈಟಿ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಯಾ ಸೊ ದೆನ್ ಲೈಫ್ ಹ್ಯಾಸ್ ಬಿಕಮ್ ವೇ ಮೋರ್ ಸ್ಮೂತ್, ವೆರಿ ಬ್ಯೂಟಿಫುಲ್. ಯಾ, ಐ ಥಿಂಕ್ ದಟ್ ಹ್ಯಾಪನ್ಸ್. ನೀವು ನಿಮ್ಮ ಲೈಫಲ್ಲಿ ಕಾಂಪ್ರಮೈಸಸ್ ಬಿಟ್ಬಿಟ್ರೆ ಲೈಫ್ ಇಸ್ ಆಲ್ವೇಸ್ ಬ್ಯೂಟಿಫುಲ್. ಓಕೆ, ಕಮಿಂಗ್ ಟು ಅವರ್ ಕಮ್ಯುನಿಟಿ. ಸೊ ಜೈನಿಸಮ್ ಅಂದಾಗ ನಾವು ನಾನ್ ವೈಲೆನ್ಸ್ನ ಫಾಲೋ ಮಾಡ್ತೀವಿ, ಕರೆಕ್ಟ್. ಬಟ್ ಈ ಥರ ವಿಷಯಗಳಲ್ಲಿ ಪ್ರಾಬಬ್ಲಿ ಜನ ಮರ್ತು ಬಿಡ್ತಾರೆ. ಲೈಕ್ ಆ ಥರದೊಂದು ಕಾನ್ಸೆಪ್ಟ್ ಇದೆ ಅನ್ನೋ ಅಂತ. ನಾನೇ ತುಂಬ ಒಂದಷ್ಟು ಜನರನ್ನ ನೋಡಿದ್ದೀನಿ. ಸಿ, ನಮ್ಮ ಕಮ್ಯುನಿಟಿ ವಾಸ್ ಇಟ್ ವಲ್ನರಬಲ್ ಟು ಅಕ್ಸೆಪ್ಟ್ ಯು? ಈ ಕ್ವೆಶನ್ ತುಂಬ ಟ್ರಿಕ್ಕಿ, ಯಾಕಂದರೆ ನಾನು ಆ್ಯಸ್ ಸಚ್ ಕಮ್ಯುನಿಟಿಯಲ್ಲಿ ಹೋಗಿಲ್ಲ. ನಾನು ಇವಾಗ ಟೆಂಪಲ್ ಹೋದ್ರೆ ನೋಬಡಿ ನೋಸ್ ವಾಟ್ ಇಟ್ ಈಸ್. ಸೊ ಆ್ಯಂಡ್ ಐ ಥಿಂಕ್ ಇನ್ ಜನರಲ್ ಜೈನ್ ಕಮ್ಯುನಿಟಿ ಸ್ಟಿಲ್ ವೆರಿ ಟಾಲರಬಲ್. ನಮ್ಮಲ್ಲಿ ವಾಯ್ಲೆನ್ಸ್ ಇಲ್ಲ. ಏನೇ ಅಂದರೂ ಅವರು ಹೇಳ್ಬೋದು, ನೀವು ಮಗ ಬರೋದು ನನಗೆ ಇಷ್ಟ ಇಲ್ಲ, ಅವ್ರು ಮಾಡೋದು ಇಷ್ಟ ಇಲ್ಲ ಅಂತ. ಬಟ್ ನನಗೆ ಆ ಥರ ಏನು ಸಿಚುವೇಶನ್ ಫೇಸ್ ಆಗಿಲ್ಲ. ಬಟ್ ಐ ಥಿಂಕ್ ಆ ಸಿಚುವೇಶನ್ ಫೇಸ್ ಆಗೋದು ಸ್ವಲ್ಪ ಟ್ರಾನ್ಸ್ಜೆಂಡರ್ ಪೀಪಲ್. ಬಿಕಾಸ್ ಐ ಥಿಂಕ್ ಅವ್ರು ಎಲ್ಲ ಕಡೆ ಅವರಿಗೆ ತುಂಬ ಸೈಡ್ ಲೈನ್ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೂ ಅವೇರ್ನೆಸ್ ತುಂಬ ಕೆಟ್ಟದಾಗಿದೆ. ಬಿಕಾಸ್ ನಾನು ಯಾಕೆ ಹೇಳಿದೆ ಅಂದರೆ, ಯೂಶ್ವಲಿ ನಮ್ಮದು ವೆರಿ ಸ್ಮಾಲ್ ಕಮ್ಯುನಿಟಿ ಬೆಳಿಬೇಕು. ಸೊ ಹುಡುಗ ಹುಡುಗಿ ಮದುವೆ ಆದ್ರೇ ಅವ್ರದ್ದು ಏನೋ ವಂಶ ಬೆಳೆಯೋದು, ಆ ಥರದ್ದೆಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ಕ್ವಶನ್ಸ್ ಇದು ಮಾಡಿಲ್ವಾ ಅಂತ ನೀವು? ನನಗೆ ಐ ನೆವರ್ ಹ್ಯಾಡ್ ಸಚ್ ಸಿಚುವೇಶನ್. ಬಟ್ ವೆನ್ ಕಮ್ಸ್ ಟು ವಂಶ ಬೆಳೆಸೋಕ್ಕೆ, ಈವನ್ ಗೇ ಮೆನ್ ಲೈಕ್ ಟು ಹ್ಯಾವ್ ಕಿಡ್ಸ್. ಇಫ್ ಯು ಸಿ, ದೆರ್ ಈಸ್ ಪಾರ್ಟ್ನರ್ಸ್ ಇನ್ US ಆಲ್ಸೋ. ಆಸ್ ಐ ಟೋಲ್ಡ್ ಯು, ಬೆಂಗಳೂರಲ್ಲೂ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ. ಆ್ಯಂಡ್ ದ ಫ್ಯಾಕ್ಟ್ ಈಸ್, ಎಷ್ಟು ಮಕ್ಕಳು ಅನಾಥ ಆಗಿಲ್ಲ. ಬಟ್ ಆ ಥರ ಆಕ್ಸೆಪ್ಟಬಿಲಿಟಿ ಬರುತ್ತಾ ಇನ್ನೊಬ್ರು ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಬೆಳೆಸೋದಕ್ಕೆ? ಡೆಫಿನೆಟ್ಲಿ, ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ ಆರ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ದ್ಯಾಟ್. ಸೊ ಆ್ಯಂಡ್ ಇಫ್ ಪೇರೆಂಟ್ಸ್ ಕ್ಯಾನ್ ಲೀವ್ ದೇರ್ ಓನ್ ಚಿಲ್ಡ್ರನ್, ಹೌ ಸಂಬಡಿ ಬಿಕಮ್ಸ್ ಆರ್ಫನ್. ಅವ್ರ ಪೇರೆಂಟ್ಸ್ ಬಿಟ್ಟಿರೋದಕ್ಕೆ, ಸರ್ಟನ್ ಕೇಸಸಲ್ಲಿ ಪೇರೆಂಟ್ಸ್ ಡೆತ್ ಆಗುತ್ತೆ, ಬಟ್ ಪೇರೆಂಟ್ಸ್ ಬಿಟ್ಟಿರೋದಕ್ಕೆ ಆ್ಯಂಡ್ ಇಷ್ಟೊಂದು ಆರ್ಫನ್ಸ್ ಇದ್ದಾರೆ, ವೈ ನಾಟ್ ದೆಮ್ ಡಿಸರ್ವ್ ದ ಫ್ಯಾಮಿಲಿ ವಿಚ್ ದೇ ಕ್ಯಾನ್. ಜನ ಅಂದ್ಕೊಳ್ತಾರೆ ಗೇ ಪೇರೆಂಟ್ಸ್ ಇದ್ದರೆ ಅವ್ರ ಮಕ್ಕಳು ಕೂಡ ಗೇ ಆಗ್ತಾರೆ. ನೋ, ಆ ಸಿಚುವೇಶನ್ ಇಲ್ಲೇ ಇಲ್ಲ. ಗೇ ಮಕ್ಕಳು, ಗೇ ಪೇರೆಂಟ್ಸ್, ಇಫ್ ಥ್ರೂ ಸರಗಿಸಿ, ಈವನ್ ಇಫ್ ಐ ಹ್ಯಾವ್ ಅ ಸನ್ ಆರ್ ಅ ಡಾಟರ್, they could be straight and they could be gay either. The possibility of them being straight is more higher. So I don't think that's anywhere a possibility. I think, people need to accept, and even government should open more doors for queer people to adoption. ಸೊ ಅಡಾಪ್ಷನ್ ಪ್ರೋಸೆಸ್ ಯಾವ ಥರ ನಿಮಗೆ? ನಾರ್ಮಲ್ ಅಡಾಪ್ಷನ್ ಯಾವ ಥರ ಆಗುತ್ತೆ ಅದೇ ಥರ ಇರುತ್ತಾ, ಅಥವಾ ಬೇರೆ ಏನಾದರೂ ಕ್ರೈಟೀರಿಯಾ? ಸೊ ಅಡಾಪ್ಷನ್ ಇಲ್ಲೇ ಇಲ್ಲ. ಸೊ ನಾನು ಇವಾಗ So if you want to adopt someone, as a man single I can adopt. Okay. But as a partnered guy I cannot adopt. Okay. So only way is surrogacy. That is also not allowed from 2021 because we have surrogacy laws now. So adu correct. So I think government is not doing anything to favor us, and it is okay. Anyway, we will live our life. If somebody is good at whatever they are doing, a lot of people India dinda ಹೊರಗೆ ಹೋಗ್ತಾರೆ. ಕ್ಯಾನಡಾದಲ್ಲಿ, US ಅಲ್ಲಿ they try to move because ಇಂಡಿಯಾದಲ್ಲಿ ಆ ಫೆಸಿಲಿಟೀಸ್ ಇಲ್ಲ, ಕ್ವಿಯರ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಲ್ಲ. they'll all go, and that's how we lose a lot of talent ಅಲ್ವಾ. ನಮ್ಮ ದೇಶದಲ್ಲಿ ಇರೋರು ಬೇರೆ ವಿದೇಶದಲ್ಲಿ ಹೋಗಿ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರೀಸನ್ ಏನು? ಯಾಕಂದ್ರೆ ನಮ್ಮ ದೇಶದಲ್ಲಿ ಫೆಸಿಲಿಟೀಸ್ ಇಲ್ಲ. ಆಸ್ ಅ ಗೇ ಮ್ಯಾನ್ there are no rights. So automatically we lose a lot of talent to that. What kind of comments or pressure did you face, especially in Karnataka? ಬಿಕಾಸ್ ನಾವು ಇವಾಗಷ್ಟೇ ಪೇರೆಂಟ್ಸ್ ಬೆಲ್ಟ್ ಟ್ರೀಟ್ಮೆಂಟ್ ಕೊಡಬೇಕಿತ್ತು. ಪೇರೆಂಟ್ಸ್ ಬೆಲ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಕರೆಕ್ಟ್ ಆಗಿರೋದು. ಇಂಥವ್ರನ್ನ ಒದ್ದೋಡಿಸ್ಬೇಕು. ಐ ಡೋಂಟ್ ನೋ, ಇಂಥವೆಲ್ಲ ಜನ ಬೇರೆಯವ್ರು ರೇಪ್ ಮಾಡಿದಾಗ, ಅವ್ರ ಸಿಸ್ಟರ್ಸ್ನ ಚಿಡಾಯಿಸಿದಾಗ, ಅವಾಗೆಲ್ಲ ಇವ್ರಿಗೇನೋ ಆಗಲ್ಲ. ಗೇ ಹುಡುಗರು ನೋಡಿದ ತಕ್ಷಣ ಏನೋ ರೋಷ ಸ್ಟಾರ್ಟ್ ಆಗುತ್ತೆ. ಇಂಥವ್ರಿಂದಲೇ ಸಮಾಜ ಹಾಳಾಗ್ತಿರೋದು. ಎಕ್ಸಾಕ್ಟ್ಲಿ, ಇವ್ರೇನು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಇನ್ನೂರ್ಗೂ ಗೊತ್ತಾಗಿಲ್ಲ. ಬಟ್ ಹೇಳ್ತಾರೆ, ನಿಮ್ಮಿಂದಾನೇ ಸಮಾಜ ಹಾಳಾಗ್ತಾ ಇದೆ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಟ್ಯಾಕ್ಸ್ ಕಟ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ದೀನಿ, ನೀನೇನು ಮಾಡ್ತಾ ಇದೀಯಾ? ಅಂಡ್ ಯೂಶುವಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆಕ್ಟಿವ್ ಇದೀವಿ ಅಂದಾಗ ಒಂದಷ್ಟು ಅಲ್ಲಿಂದನೂ ಬ್ಯಾಕ್ ಲ್ಯಾಶಸ್ ಬರುತ್ತೆ. ಸೊ ನಿಮಗೆ ಆ ಥರ ಬ್ಯಾಕ್ ಲ್ಯಾಶಸ್ ಬಂದಿದೆಯಾ ಅಂತ? ಅಯ್ಯೋ, ತುಂಬಾ ಬರ್ತಾನೆ ಇರುತ್ತೆ. ಇದ್ರ ಕಾಮನ್ ಥಿಂಗ್. ಐ ಥಿಂಕ್ ಬ್ಯಾಕ್ ಲ್ಯಾಶಸ್, ಜನ ಅದೇ ಅರ್ಥ ಮಾಡ್ಕೊಳಲ್ಲ. ಹೇಗೆ ಅಂದ್ರೆ, ನೀವು ಲೈಫ್ ಎಷ್ಟೇ ಪರ್ಫೆಕ್ಟ್ ಮಾಡ್ಕೊಂಡ್ರು ಜನ ಅದ್ರ ಬಗ್ಗೆ ಮಾತಾಡ್ತಾರೆ. I think parents ಕೂಡ ಹೇಳ್ತಾರಲ್ಲ, ಲೋಗೋಂ ಕಾ ಎಕ್ಸಾಕ್ಟ್ಲಿ, ಕುಚ್ ತೋ ಲೋಗ್ ಕಹೆಂಗೆ. ಸೊ ದ ಫ್ಯಾಕ್ಟ್ ಈಸ್ ಅದೇ ಇರೋದು. ನೀವು ಗೇ ಇರಲಿ, ಸ್ಟ್ರೇಟ್ ಇರಲಿ, ಜನ ನಿಮ್ಮನ್ನ ಹೇಗೆ ಯಾರು ನಿಮ್ಮನ್ನ ಹೇಟ್ ಮಾಡ್ತಾರೆ, ದೇ ವಿಲ್ ಫೈಂಡ್ ರೀಸನ್ ಟು ಹೇಟ್ ಯು. ಸೊ ನೀವು ಎಷ್ಟು ಒಳ್ಳೆ ಮದುವೆ ಮಾಡಿದ್ರೆ ನಿಮ್ಮ ಊಟ ಚೆನ್ನಾಗಿಲ್ಲ, ನಿಮ್ಮ ಸೊಸೆ ಗುಡ್ ಲುಕಿಂಗ್ ಇದ್ರೆ ನಿಮ್ಮ ಊಟ ಚೆನ್ನಾಗಿಲ್ಲ, ಸೊ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಸೊ why to care? Live as you are, accept your children as they are, live a happy life. Why to keep making adjustments to impress others?
ಯಾ ಆ್ಯಂಡ್ ಯೂಶ್ವಲಿ ಈಗ ಗೇಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಅವ್ರು ಟ್ರಾನ್ಸ್ ಥರ ಟ್ರೀಟ್ ಮಾಡ್ತಾರೆ ಕರೆಕ್ಟ್. ಅಲ್ವಾ? ಸೊ ಆ ಥರದ್ದೆಲ್ಲ ಹೇಗೆ ಟ್ಯಾಕಲ್ ಮಾಡ್ತೀರಾ ನೀವು ಅಂತ? ಐ ಥಿಂಕ್ ಲೈಫಲ್ಲಿ ಎಲ್ಲ ವಿಷಯ ಟ್ಯಾಕಲ್ ಮಾಡೋ ನೆಸೆಸಿಟಿ ಬರಲ್ಲ. ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಪೀಪಲ್. ಬಟ್ ಡೂ ಯು ಫೀಲ್ ಗುಡ್ ಆ ಥರ ಹೇಳಿದಾಗ? ಐ ಯಾವ ಮೀನ್ ಥರ? ನೀನು ಟ್ರಾನ್ಸ್ ಥರ ಕಾಣಿಸ್ತೀಯ ಅಥವಾ ನೀನು ಟ್ರಾನ್ಸ್ ಅಂತ ಟ್ರೀಟ್ ಮಾಡ್ತಾರೆ ಬಿಕಾಸ್ ಜನಕ್ಕೆ ಎಷ್ಟು ಜನಕ್ಕೆ ಅವೇರ್ನೆಸ್ಸೇ ಇಲ್ಲ. If ದರ್ ಇಸ್ unless ಅ ಡಿಫರೆನ್ಸ್ somebody- ಬಿಟ್ವೀನ್ ಗೇ ಆ್ಯಂಡ್ ಟ್ರಾನ್ಸ್ಜೆಂಡರ್, ರೈಟ್? unless you are helping me or doing anything favor to me, I don't care what you think. Okay. If I have an option to just ignore you, I would ignore you and walk away. Yeah. What worth you have? Did your workplace know about it? Yeah, they did know. How did they behave? Pretty okay. I mean, nobody cares at corporate. Everybody is under their pressure to work. But And I still think- it's India, no? Yeah, thankfully, if you are well educated, you don't face much of discrimination because Okay. every multinational, TCS irli, Infosys irli, like all these big fours, ಇದರಲ್ಲಿ LGBTQI ಬಗ್ಗೆ ಎಜುಕೇಷನ್ ತುಂಬಾ ಇದೆ. ಆ್ಯಂಡ್ ಇಫ್ ಎನಿಬಡಿ ಮೇಕ್ಸ್ ಫನ್ ಆಫ್ ಮೀ, ನಾನು ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ಬೋದು ಹೆಚ್ಚಾಗಿ. ಅವ್ರ ಜಾಬ್ ಹೋಗುತ್ತೆ, ಮಾಡ್ಬೋದು ಏನಾದರೂ, ಬಟ್ ದೇ ಶುಡ್ ಬಿ ಅವೇರ್ ದಟ್ ಕಾರ್ಪೊರೇಟ್ಸ್ ಆರ್ ನಾಟ್ ಟಾಲರೆಂಟ್. Yeah. ಸೊ ಕಾರ್ಪೊರೇಟಲ್ಲಿ ನೀವು ಟ್ರಾನ್ಸ್ ಇರಲಿ, ಗೇ ಇರಲಿ, ಲೆಸ್ಬಿಯನ್ ಇರಲಿ, ಇದ್ರ ಬಗ್ಗೆ ಯಾರಾದರೂ ಹಾಸ್ಯ ಮಾಡಿದ್ರೆ ನಿಮ್ಮ ಜಾಬ್ ಹೋಗುತ್ತೆ. ಮೊನ್ನೆನೇ ಒಂದು ಕೇಸ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ಒಬ್ಬ TCS ಎಂಪ್ಲಾಯಿ ಒಬ್ಬ LGBTQI ಇದ್ರ ಮೇಲೆ ಕಾಮೆಂಟ್ ಮಾಡಿದ್ದ, Okay. ಹೇಟ್ ಕಾಮೆಂಟು. ಸೊ ಆ ಹುಡುಗನ ಪ್ರೊಫೈಲ್ ನೋಡಿ ಈ ಹುಡುಗ ಓಕೆ ಇವ್ನು TCS ಅಲ್ಲಿ ಕೆಲಸ ಮಾಡ್ತಾನೆ ಮಾಡಿ HR ಗೆ ಮಾಡಿ ಅವ್ರ ಕೆಲಸ ಹೋಗಿದೆ. At least corporate companies are taking responsibility. Corporate companies are totally responsible. I think it's government which needs to step up now. Okay. Yeah. So I think ಬಟ್ ಎಲ್ರಿಗೂ ಇದಿಷ್ಟೊಂದು ಸ್ಮೂತ್ ಆಗಿರಲ್ಲ ಜರ್ನಿ ಅನ್ಸುತ್ತೆ. ಐ ಫೀಲ್ ಸಮ್ವೇರ್ ಇದರಲ್ಲಿ ಸ್ವಲ್ಪ ನಾವು ಎಕ್ಸ್ಟ್ರಾ ಕಷ್ಟಪಡಬೇಕಾಗುತ್ತೆ ಲೈಫಲ್ಲಿ. ಸಿ ಆ್ಯಸ್ ಅ ಗೇ ಮ್ಯಾನ್ ನನ್ನ ಸಜೆಷನ್ ಏನಂದರೆ, ಇಟ್ ಈಸ್ ನಾಟ್ ನೆಸಸರಿ ದಟ್ ಯುವರ್ ಪೇರೆಂಟ್ಸ್ ವುಡ್ ಲವ್. ಒನ್ ಥಿಂಗ್ ವಿಚ್ ಯು ಹ್ಯಾವ್ ಟು ಡೂ ಇಸ್, ನೀವು ಒಳ್ಳೆ ಎಜುಕೇಷನ್ ತೊಗೋಬೇಕು, ನಿಮ್ಮ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಸೊ ದಟ್ ನೀವು ನಿಮ್ಮ ಸ್ವಂತ ಮನೆ ತೊಗೊಂಡ ಮೇಲೆ ಯಾರು ನಿಮಗೆ ಏನೂ ಅಲ್ಲಾಡ್ಸೋಕ್ಕಾಗಲ್ಲ. ಕರೆಕ್ಟ್. ಸೊ ಒಂದು ಸ್ವಂತ ಮನೆ, ಒಳ್ಳೆ ದುಡಿಮೆ, ಇವೆರಡು ಹಿಡ್ಕೊಂಡ್ರೆ ಈ ಜೀವನದಲ್ಲಿ ಯಾರು ನಿಮ್ಮನ್ನ ಏನೂ ಕಿತ್ತಾಗೋಕ್ಕಾಗಲ್ಲ. ಸೊ ಐ ಥಿಂಕ್ ನನ್ನ ಸಜೆಷನ್ ಎಲ್ಲ ಗೇ ಹುಡುಗರಿಗೆ, ಟ್ರಾನ್ಸ್ಜೆಂಡರಿಗೆ ಇದೇ ಇರುತ್ತೆ. ಆದಷ್ಟು ಪೇರೆಂಟ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ತಮ್ಮ ಎಜುಕೇಷನ್ ಮೇಲೆ ಫೋಕಸ್ ಮಾಡಿ, ತಮ್ಮ ಇಂಡಿವಿಜುವಾಲಿಟಿ, ಅಥೆಂಟಿಸಿಟಿ ಇದೆ, ಬಟ್ ಇದನ್ನು ಸ್ಟ್ರಾಟಜಿಕಲಿ ಪ್ಲೇಸ್ ಮಾಡ್ಕೋಬೇಕು. ನೀವು ಎಲ್ಲಿ ತನಕ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಲ್ಲ, ಈ ವಿಷಯ ಮಾತಾಡೋದು ತುಂಬ ರಿಸ್ಕಿ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಮನೆಯಿಂದ ತೆಗೆದು ಬಿಡ್ತಾರೆ, ನಿಮ್ಮ ಫ್ರೆಂಡ್ಸ್ ನಿಮಗೆ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕಿಂತ ಒಳ್ಳೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಸ್ವಂತ ಮನೆ ಮಾಡ್ಕೊಳ್ಳಿ. ಸೊ ದಟ್ ಯಾರು ನಿಮಗೆ ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. Okay. ಯಾಕಂದ್ರೆ ಗೌರ್ಮೆಂಟಿಂದ ಲಾ ಇಂದ ಪ್ರೊಟೆಕ್ಷನ್ ಇದೆ. Yeah. ಸಿ ನೀವು ನಮ್ಮ ಪೊಲೀಸ್ ಎಜುಕೇಟೆಡ್ ಇಲ್ಲ, ಬಟ್ ಲಾಯರ್ಸ್ ಕರ್ಕೊಂಡು ಹೋದ್ರೆ ನೀವು ಅವ್ರಿಗೂ ಎಜುಕೇಷನ್ ಕೊಡ್ಬೋದು. ಕರೆಕ್ಟ್. ಫೈನಲಿ ಲಾಸ್ಟ್ ಕ್ವೆಶನ್. ನೀನು ನೋಡೋಕೆ ಹೀರೋ ಥರ ಇದೆಯಾ, ವೆಲ್ ಎಜುಕೇಟೆಡು, ಯಾಕೆ ನೀನು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬಾರ್ದು? when someone asks you such kind of questions, how do you deal with that? ಅಂದರೆ ಏನು ಸೊಸೈಟಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ? ಯಾಕೆ ಇದೇ ಥರ ಒಂದು ಮೈಂಡ್ ಸೆಟ್ ಇಟ್ಕೋಬೇಕು ಅಂತ? See, the thing is, ಅದು ನಿಮ್ಮ mindset issue that you think life would be good only with a woman. I'll have a handsome man and I'll have a great life. So Yeah. I don't see I'm losing out on anything. ಯುವರ್ ಜರ್ನಿ ವಾಸ್ ರಿಯಲಿ ಇನ್ಸ್ಪೈರಿಂಗ್ ಸರ್. ಒಂದಷ್ಟು ವಿಷಯಗಳು ನನಗಿದಷ್ಟು ಗೊಂದಲಗಳು ಕ್ಲಿಯರ್ ಆಯಿತು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ದಟ್ ನಿಮ್ಮ ಇನ್ಸ್ಪೈರಿಂಗ್ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. My pleasure. Every time I talk about LGBTQI awareness, it gives me more satisfaction that I'm doing something good for my community as a whole. So it's my pleasure always. ಥ್ಯಾಂಕ್ ಯು ಸೋ ಮಚ್. Yeah, my message to all the parents would be, see, at the end, it's your own child. ಆ್ಯಂಡ್ ನೀವು ಅವರ ಎಮೋಷನ್ಸ್ನ ಅರ್ಥ ಮಾಡ್ಕೊಳಲ್ಲ ಅಂದರೆ, ಅವ್ರನ್ನ ಸಪೋರ್ಟ್ ಮಾಡಲ್ಲ ಅಂದರೆ ಅವ್ರು ಎಲ್ಲಿ ಹೋಗಬೇಕು? ಸೆಕೆಂಡ್ ಥಿಂಗ್, ನಿಮಗೆ ಸಮಾಜದಿಂದ ಏನೂ ಸಿಗಲ್ಲ. ಸಮಾಜ 2 ದಿವಸ ಮಾತಾಡ್ತಾರೆ, ಆಮೇಲೆ ಮರ್ತೋಗ್ತಾರೆ. ನೀವು ನಿಮ್ಮ ಮಕ್ಕಳ ಒಳ್ಳೆ ಲೈಫ್ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಎಜುಕೇಷನ್ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡಬೇಕು. ಅವರ ಹುಡುಗನ ಮದುವೆ ಆಗಲಿ, ಹುಡುಗಿನ ಮದುವೆ ಆಗಲಿ, ಏನೂ ಡಿಫ್ರೆನ್ಸ್ ಇರಲ್ಲ ಲೈಫಲ್ಲಿ. ಒಳ್ಳೆ ಲೈಫ್ಗೋಸ್ಕರ ಬೇಕಾಗಿರೋದು ರಿಯಾಲಿಟಿ, ಅಥೆಂಟಿಸಿಟಿ, ಮತ್ತು ಒಬ್ಬ ಇಬ್ಬರ ಮೇಲೆ ಪ್ರೀತಿ. ನೀವು ನಿಮ್ಮ ಮಕ್ಕಳನ್ನು ಜನ ಏನು ಹೇಳ್ತಾರೆ ಅಂತ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದರೆ, ಇವತ್ತು ನಿಮಗೆ ಬೇಜಾರಾಗಲ್ಲ, ಬಟ್ ಒಂದು ಪಾಯಿಂಟಲ್ಲಿ ನಿಮಗೆ ಅರ್ಥ ಆದಾಗ ಲೈಫಲ್ಲಿ ಬೇಜಾರಾಗುತ್ತೆ. ಆ್ಯಂಡ್ ಅದೇ ಮೆಸೇಜ್ ಇರುತ್ತೆ ಎಲ್ಲ ಪೇರೆಂಟ್ಸ್ಗೆ, ದಟ್ ಬಿ ಕೈಂಡ್ ಟು ಯುವರ್ ಚಿಲ್ಡ್ರನ್. ದಟ್ಸ್ ವೆರಿ ಥಾಟ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.